ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಅಕ್ಟೋಬರ್ 6, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕುತನ, ಧೈರ್ಯ ಹಾಗೂ ಉತ್ಸಾಹದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ನಿಮ್ಮ ತ್ವರಿತ ನಿರ್ಧಾರಗಳು ಹಾಗೂ ಸಾಹಸ ಮನೋಭಾವವು ಹೊಸ ಅವಕಾಶಗಳನ್ನು ತರಬಲ್ಲವು. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಶಾಂತಿ ಹಾಗೂ ಧೈರ್ಯವಿರುತ್ತದೆ. ಆದರೆ ಅತಿಯಾಗಿ ತ್ವರಿತವಾಗಿ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಒಳಿತು. ಹಳೆಯ ಕೆಲಸಗಳನ್ನು ಮುಕ್ತಾಯಗೊಳಿಸುವುದಕ್ಕೂ ಹೊಸ ಯೋಜನೆಗಳನ್ನು ಚರ್ಚಿಸಲು ಹಾಗೂ ಕಾರ್ಯರೂಪಕ್ಕೆ ತರುವುದಕ್ಕೂ ಇಂದಿನ ದಿನ ಅತ್ಯಂತ ಸೂಕ್ತವಾಗಿದೆ. ದೊಡ್ಡವರ ಸಲಹೆಯನ್ನು ಪಾಲಿಸುವುದರಿಂದ ಲಾಭವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮೇಷರಾಶಿಯವರು ತಮ್ಮ ಚುರುಕುತನದಿಂದ ಕೆಲಸಗಳನ್ನು ಸಮಯಕ್ಕೆ ಮುಗಿಸಬಲ್ಲರು. ಸಹೋದ್ಯೋಗಿಗಳ ಮೆಚ್ಚುಗೆ ಪಡೆಯುವಿರಿ. ಕೆಲವರಿಗೆ ಅಧಿಕಾರಿಗಳಿಂದ ಹೊಣೆಗಾರಿಕೆ ಹೆಚ್ಚುವ ಸಾಧ್ಯತೆ ಇದೆ. ಸಂದರ್ಶನ ಅಥವಾ ಉದ್ಯೋಗ ಬದಲಾವಣೆಯ ಯೋಚನೆ ಇದ್ದರೆ ಇಂದಿನ ದಿನ ಉತ್ತಮ ಫಲಿತಾಂಶ ತರುತ್ತದೆ. ವ್ಯವಹಾರಸ್ಥರು ಇಂದು ಹೊಸ ಗ್ರಾಹಕರನ್ನು ಗಳಿಸುವ ಅವಕಾಶ ಪಡೆಯುತ್ತಾರೆ. ಹೂಡಿಕೆ ಅಥವಾ ಪಾಲುದಾರಿಕೆ ಕುರಿತು ಚಿಂತನೆ ಮಾಡಲು ಇದು ಸೂಕ್ತ ದಿನ. ಆದರೆ ತುರ್ತು ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಉತ್ತಮವಾಗಿದೆ. ಹಳೆಯ ಬಾಕಿಗಳು ವಾಪಸ್ಸಾಗುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಲಾಭದ ಸಾಧ್ಯತೆಗಳು ಇವೆ. ಆದರೆ ತುರ್ತು ಖರ್ಚುಗಳು ಕೂಡ ಎದುರಾಗಬಹುದು. ಮುಖ್ಯವಾಗಿ ಪ್ರಯಾಣ, ಕುಟುಂಬ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳಾಗಿರಬಹುದು. ಹೊಸ ಹೂಡಿಕೆಗಳಿಗೆ ಇದು ಉತ್ತಮ ದಿನ. ಆದರೆ ವಾಸ್ತವಿಕತೆಯನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳಬೇಕು. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮೇಷರಾಶಿಯವರು ಇಂದು ದೈಹಿಕ ಶಕ್ತಿ ಮತ್ತು ಉತ್ಸಾಹದಿಂದ ಕೂಡಿರುತ್ತಾರೆ. ಆದರೆ ತಲೆನೋವು, ರಕ್ತದ ಒತ್ತಡ, ಹೊಟ್ಟೆ ಸಂಬಂಧಿತ ಅಸಹಜತೆ ಉಂಟಾಗುವ ಸಾಧ್ಯತೆ ಇದೆ. ನೀರಿನ ಸೇವನೆ, ಸರಿಯಾದ ಆಹಾರ ಹಾಗೂ ಯೋಗಾಭ್ಯಾಸದಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಸೋಮವಾರದ ಚಂದ್ರನ ಪ್ರಭಾವದಿಂದ ಮಾನಸಿಕ ಶಾಂತಿಗಾಗಿ ಧ್ಯಾನ, ಪ್ರಾರ್ಥನೆ ಹಾಗೂ ನದಿ ಸ್ನಾನ ಮಾಡುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ. ಹೊಸ ವಿಷಯಗಳ ಬಗ್ಗೆ ಕುಟುಂಬದವರೊಂದಿಗೆ ಚರ್ಚೆಗಳು ಫಲಪ್ರದವಾಗುತ್ತವೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆಗಳು ಸೌಹಾರ್ದತೆಯನ್ನು ಹೆಚ್ಚಿಸುತ್ತವೆ. ಮಕ್ಕಳ ಪ್ರಗತಿ ಬಗ್ಗೆ ಸಂತೋಷದ ಸುದ್ದಿ ಬರಬಹುದು. ಹಿರಿಯರಿಂದ ಆಶೀರ್ವಾದ ಪಡೆಯುವಿರಿ. ಸ್ನೇಹಿತರೊಂದಿಗೆ ಭೇಟಿಗಳು, ಆತ್ಮೀಯರೊಂದಿಗೆ ಸಂಭಾಷಣೆಗಳಿಂದ ಸಂತೋಷ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಇಂದು ಸೋಮವಾರ ಚಂದ್ರನ ದಿನವಾಗಿರುವುದರಿಂದ ಆಧ್ಯಾತ್ಮಿಕ ತೊಡಗಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಶಿವಪೂಜೆ, ಗಂಗಾಜಲಾಭಿಷೇಕ, ಚಂದ್ರನ ಮಂತ್ರ ಜಪ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 54 ಬಾರಿ ಜಪಿಸಿ. ಬಿಳಿ ಬಟ್ಟೆ, ಬಿಳಿ ಹೂವು, ಬಿಳಿ ಅಕ್ಕಿಯನ್ನು ಅರ್ಪಿಸುವುದು ಶುಭ ಫಲದಾಯಕ. ಅನಾಥಾಶ್ರಮಕ್ಕೆ ಹಾಲು ಅಥವಾ ಅಕ್ಕಿ ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿ. ಅದೃಷ್ಟದ ಸಂಖ್ಯೆ 2. ಇಂದು ಈ ಸಂಖ್ಯೆ ಚಂದ್ರನ ಶಕ್ತಿಯ ಪ್ರತೀಕ. ಇದು ಸಹಾನುಭೂತಿ, ಪ್ರೀತಿ ಹಾಗೂ ಶಾಂತಿಯ ಸಂಕೇತ. ಅದೃಷ್ಟದ ಬಣ್ಣ ಬಿಳಿ. ಇಂದು ಬಿಳಿ ಬಣ್ಣ ನಿಮ್ಮಲ್ಲಿ ಶಾಂತಿ, ಶುದ್ಧತೆ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ಬಿಳಿ ಬಟ್ಟೆ ಧರಿಸುವುದು ಅಥವಾ ಬಿಳಿ ಹೂವನ್ನು ದೇವರಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ವೃತ್ತಿ ಸಂಬಂಧಿತ ನಿರ್ಧಾರಗಳು ಮತ್ತು ಕುಟುಂಬ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ವೃಷಭ ರಾಶಿಯವರು ಧೈರ್ಯ, ನೆಮ್ಮದಿ ಮತ್ತು ಸಮತೋಲನದಿಂದ ತಮ್ಮ ದಿನವನ್ನು ಸಾಗಿಸುವರು. ಶುಕ್ರನ ಪ್ರಭಾವದಿಂದ ಸೌಂದರ್ಯ ಬೋಧನೆ, ಕಲೆ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಆಕರ್ಷಕ ಸಾಧನೆ ಮಾಡಲು ಸಾಧ್ಯ. ನಿಮ್ಮ ವ್ಯಕ್ತಿತ್ವವು ಇತರರನ್ನು ಸೆಳೆಯುತ್ತದೆ. ಕಷ್ಟಕರ ಕಾರ್ಯಗಳಿಗೂ ನೀವು ಶಾಂತ ಮನೋಭಾವದಿಂದ ಪರಿಹಾರ ಕಂಡುಕೊಳ್ಳುವಿರಿ. ಇಂದು ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸಲು, ಹೊಸ ಪ್ರಾರಂಭಗಳನ್ನು ಗಂಭೀರವಾಗಿ ಚಿಂತಿಸಲು ಹಾಗೂ ಕುಟುಂಬ ಸಂಬಂಧಿತ ನಿರ್ಧಾರಗಳನ್ನು ಕೈಗೊಳ್ಳಲು ಸೂಕ್ತ ದಿನವಾಗಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಮಾನ ಮರ್ಯಾದೆ ಹೆಚ್ಚಿಸುವ ಸಂದರ್ಭ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ವೃಷಭ ರಾಶಿಯವರು ಇಂದು ಶಿಸ್ತಿನೊಂದಿಗೆ ಕೆಲಸಗಳನ್ನು ಮುಗಿಸುವರು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಲಭಿಸುತ್ತದೆ. ಅಧಿಕಾರಿಗಳ ಮೆಚ್ಚುಗೆ, ಶ್ಲಾಘನೆ ಅಥವಾ ಹೊಸ ಹೊಣೆಗಾರಿಕೆಗಳು ನಿಮಗೆ ಸಂದಬಹುದು. ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೆಚ್ಚುವರಿ ವೇತನದ ಸೂಚನೆಗಳು ಬರಬಹುದು. ವೃತ್ತಿ ಬದಲಾವಣೆಯ ಯೋಚನೆ ಇದ್ದರೆ ಇಂದು ಸಂದರ್ಶನಗಳಲ್ಲಿ ಆತ್ಮವಿಶ್ವಾಸದಿಂದ ನಿಲ್ಲುವಿರಿ. ನಿಮ್ಮ ಮಾತಿನ ಧೈರ್ಯ ಹಾಗೂ ತಾಳ್ಮೆಯಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ. ವ್ಯವಹಾರಸ್ಥರು ಇಂದು ಲಾಭದಾಯಕ ಒಪ್ಪಂದಗಳನ್ನು ಮಾಡಬಹುದಾಗಿದೆ. ಹಳೆಯ ಗ್ರಾಹಕರೊಂದಿಗೆ ಬಾಕಿ ವಸೂಲಿ ಸಾಧ್ಯತೆ ಇದೆ. ಹೊಸ ಪಾಲುದಾರಿಕೆಗಳು ಪ್ರಾರಂಭವಾಗುವ ಸಾಧ್ಯತೆಗಳಿವೆ, ಆದರೆ ಅವುಗಳನ್ನು ಪರಿಶೀಲನೆಯಿಂದಲೇ ಒಪ್ಪಿಕೊಳ್ಳಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಕಾಣುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆಗಳು ದೊರೆಯುತ್ತವೆ. ಕೆಲವರಿಗೆ ಆಸ್ತಿ, ಮನೆ ಅಥವಾ ವಾಹನ ಖರೀದಿ ಸಂಬಂಧಿತ ವಿಚಾರಗಳು ಚರ್ಚೆಗೆ ಬರಬಹುದು. ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆಯೂ ಇದೆ, ವಿಶೇಷವಾಗಿ ಮನೆ ಮರಮ್ಮತ್ತು, ಮಕ್ಕಳ ಶಿಕ್ಷಣ ಅಥವಾ ಕುಟುಂಬದ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ. ಆದ್ದರಿಂದ ಹಣಕಾಸಿನಲ್ಲಿ ಯೋಜಿತ ಕ್ರಮ ಮುಖ್ಯ. ಬ್ಯಾಂಕ್ ವ್ಯವಹಾರಗಳಲ್ಲಿ ಇಂದು ಎಚ್ಚರಿಕೆ ಅಗತ್ಯ. ಸಾಲದ ವಿಚಾರಗಳಲ್ಲಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಹಿರಿಯರ ಸಲಹೆ ಪಡೆದು ಹಣಕಾಸಿನ ನಿರ್ವಹಣೆ ಮಾಡಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ದೇಹದಲ್ಲಿ ಚುರುಕುತನ ಇರುವುದಾದರೂ ಅಲ್ಪ ಪ್ರಮಾಣದ ಜೀರ್ಣಕ್ರಿಯೆ ಸಂಬಂಧಿತ ತೊಂದರೆ, ಗಂಟಲು ನೋವು ಅಥವಾ ತಲೆನೋವು ಕಾಣಿಸಬಹುದು. ಆಹಾರದಲ್ಲಿ ನಿಯಮ ಪಾಲನೆ, ಸಮಯಕ್ಕೆ ನಿದ್ರೆ ಹಾಗೂ ತಾಜಾ ಹಣ್ಣು ತರಕಾರಿಗಳ ಸೇವನೆ ಮುಖ್ಯ. ಸೋಮವಾರದ ಚಂದ್ರನ ಪ್ರಭಾವದಿಂದ ಮಾನಸಿಕ ಶಾಂತಿ ಅಗತ್ಯ. ಯೋಗ, ಧ್ಯಾನ ಹಾಗೂ ಪ್ರಾಣಾಯಾಮದಿಂದ ದೇಹ ಮನಸ್ಸಿಗೆ ಸಮತೋಲನ ದೊರೆಯುತ್ತದೆ. ವೃಷಭ ರಾಶಿಯವರು ಇಂದು ತಾಜಾ ನೀರು ಹೆಚ್ಚಾಗಿ ಕುಡಿಯುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ. ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ಗೌರವಪೂರ್ಣ ನಡೆ ತಾಳುವುದು ಅಗತ್ಯ. ಕೆಲವರಿಗೆ ಕುಟುಂಬದಲ್ಲಿ ಆಸ್ತಿ ಅಥವಾ ಜಮೀನು ಸಂಬಂಧಿತ ಚರ್ಚೆಗಳು ನಡೆಯಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಪ್ರೀತಿಯ ಹಂಚಿಕೆ ಹಾಗೂ ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಲು ಇದು ಸೂಕ್ತ ದಿನವಾಗಿದೆ. ಪ್ರೀತಿ ಪಾತ್ರರೊಂದಿಗೆ ತಾಳ್ಮೆ ಮತ್ತು ಶಾಂತ ಮನೋಭಾವದಿಂದ ನಡೆದುಕೊಂಡರೆ ಸಂಬಂಧ ಬಲವಾಗುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ವಿದ್ಯಾಭ್ಯಾಸದಲ್ಲಿ ಸಹಕಾರ ನೀಡುವುದು ಇಂದಿನ ದಿನದ ಧನ್ಯತೆ. ಸ್ನೇಹಿತರೊಂದಿಗೆ ಸೌಹಾರ್ದಯುತ ಸಂಬಂಧಗಳು ಹೆಚ್ಚುತ್ತವೆ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕವಾಗಿ ತೊಡಗುವುದು ನಿಮಗೆ ಶಾಂತಿ, ಶಕ್ತಿ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಸೋಮವಾರ ಚಂದ್ರನ ದಿನವಾಗಿರುವುದರಿಂದ ಶಿವನಿಗೆ ಅರ್ಚನೆ, ಜಪ, ಅಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರ ಮಂತ್ರವನ್ನು 108 ಬಾರಿ ಜಪಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಬಿಳಿ ಹೂವು, ಹಾಲು, ಅಕ್ಕಿ ಮುಂತಾದವುಗಳನ್ನು ದಾನ ಮಾಡಿದರೆ ಚಂದ್ರನ ಅನುಗ್ರಹ ದೊರೆಯುತ್ತದೆ. ಗೃಹಹೀನರಿಗೆ ಆಹಾರ, ಬಟ್ಟೆ ನೀಡುವುದು ಇಂದು ಅತ್ಯಂತ ಪುಣ್ಯಪ್ರದ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿಯ ಪ್ರತೀಕ. ಇದು ಪ್ರೀತಿ, ಕಲಾ, ಸೌಂದರ್ಯ ಮತ್ತು ವೈಭವವನ್ನು ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಇಂದು ಹಸಿರು ಬಣ್ಣ ನಿಮಗೆ ಚೈತನ್ಯ, ಉತ್ಸಾಹ ಮತ್ತು ಸಮತೋಲನ ನೀಡುತ್ತದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಎಲೆಗಳನ್ನು ದೇವರಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ವ್ಯವಹಾರ, ಆರ್ಥಿಕ ನಿರ್ಧಾರಗಳು ಹಾಗೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಬುದ್ಧಿಮತ್ತೆ, ಚಾತುರ್ಯ ಮತ್ತು ಮಾತಿನ ಮಂತ್ರದ ಮೂಲಕ ಎಲ್ಲರನ್ನೂ ಸೆಳೆಯಬಲ್ಲರು. ನಿಮ್ಮ ತಾರ್ಕಿಕ ಚಿಂತನೆ ಹಾಗೂ ವಿಚಾರ ವಿನಿಮಯದ ಶಕ್ತಿ ಕೆಲಸದ ಜಾಗದಲ್ಲಿಯೂ ಮನೆಯಲ್ಲಿ ಸಹ ಪ್ರಯೋಜನಕಾರಿಯಾಗುತ್ತದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಕೆಲವೊಮ್ಮೆ ದ್ವಂದ್ವ ಭಾವನೆ ಮೂಡಬಹುದು, ಆದರೆ ಅದನ್ನು ಸಮತೋಲನದಿಂದ ನಿಯಂತ್ರಿಸಬಲ್ಲಿರಿ. ಹೊಸ ಯೋಜನೆಗಳನ್ನು ಚರ್ಚಿಸಲು, ಪ್ರಯಾಣಕ್ಕೆ ತಯಾರಾಗಲು ಮತ್ತು ಹೊಸ ಸಂಪರ್ಕಗಳನ್ನು ಬೆಳೆಸಲು ಇಂದಿನ ದಿನ ಬಹಳ ಅನುಕೂಲಕರವಾಗಿದೆ.
ಜ್ಞಾನ ಹಾಗೂ ಅಧ್ಯಯನಕ್ಕೆ ತೊಡಗುವವರಿಗೆ ಇದು ಫಲಪ್ರದ ದಿನ. ಸಾಹಿತ್ಯ, ಕಲೆ ಹಾಗೂ ಬೌದ್ಧಿಕ ಚಟುವಟಿಕೆಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮಿಥುನ ರಾಶಿಯವರು ತಮ್ಮ ಸಂವಹನ ಕೌಶಲ್ಯದಿಂದ ಸಹೋದ್ಯೋಗಿಗಳ ಮೆಚ್ಚುಗೆ ಪಡೆಯುತ್ತಾರೆ. ಪ್ರಸ್ತುತ ಯೋಜನೆಗಳಲ್ಲಿ ಹೊಸ ಆಲೋಚನೆಗಳನ್ನು ಮಂಡಿಸುವ ಮೂಲಕ ನೀವು ಮುಖ್ಯಸ್ಥರ ಗಮನ ಸೆಳೆಯಬಹುದು. ಕೆಲವರಿಗೆ ವಿದೇಶಿ ಸಂಪರ್ಕಗಳಿಂದ ಲಾಭದಾಯಕ ಮಾಹಿತಿಗಳು ದೊರೆಯಬಹುದು. ಸಮಾಲೋಚನೆ, ಜಾಹೀರಾತು, ಮಾಧ್ಯಮ, ವಾಣಿಜ್ಯ ಮತ್ತು ತಂತ್ರಜ್ಞಾನ ಕ್ಷೇತ್ರದವರಿಗೆ ಇಂದು ಉತ್ತಮ ಪ್ರಗತಿಯ ಯೋಗವಿದೆ. ಉದ್ಯೋಗ ಬದಲಾವಣೆಯ ಯೋಚನೆಯಲ್ಲಿರುವವರಿಗೆ ಇಂದು ಸಂದರ್ಶನಗಳಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಇದೆ. ವ್ಯವಹಾರಸ್ಥರು ಇಂದು ಹೊಸ ಒಪ್ಪಂದಗಳನ್ನು ಚರ್ಚಿಸುವ ಅವಕಾಶ ಪಡೆಯುತ್ತಾರೆ. ವಾಣಿಜ್ಯ ಸಂಬಂಧಿತ ಪ್ರಯಾಣಗಳಿಂದ ಲಾಭವಿದೆ, ಆದರೆ ಪಾಲುದಾರಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸಾಧಾರಣ ಪ್ರಗತಿ ಕಾಣಬಹುದು. ಹಳೆಯ ಸಾಲದ ಬಾಧ್ಯತೆಗಳ ಪರಿಹಾರ ಸಾಧ್ಯವಾಗುತ್ತದೆ. ಅನಿರೀಕ್ಷಿತ ಖರ್ಚುಗಳು ಪ್ರಯಾಣ ಅಥವಾ ಸಂವಹನ ಸಾಧನಗಳ ಮೇಲೆ ಆಗಬಹುದು. ಹೊಸ ಹೂಡಿಕೆ ಮಾಡಲು ಬಯಸಿದರೆ ಹಿರಿಯರ ಸಲಹೆಯ ಮೇರೆಗೆ ಮುಂದುವರಿಯಿರಿ. ವ್ಯಾಪಾರ ಅಥವಾ ಸೇವೆಯಲ್ಲಿ ಲಾಭದಾಯಕ ಅವಕಾಶಗಳಿವೆ. ಷೇರು, ವಿದೇಶಿ ವಾಣಿಜ್ಯ ಹಾಗೂ ಆನ್ಲೈನ್ ವ್ಯವಹಾರಗಳಲ್ಲಿ ಆಸಕ್ತಿ ಇರುವವರಿಗೆ ಇಂದು ಲಾಭದ ಸೂಚನೆಗಳಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಮಿಶ್ರ ಫಲಿತಾನ್ನು ತರುತ್ತದೆ. ಚಿಂತೆಯಿಂದಾಗಿ ತಲೆನೋವು, ಕಣ್ಣಿನ ದಣಿವು ಅಥವಾ ನಿದ್ರೆ ಸಮಸ್ಯೆ ಎದುರಾಗಬಹುದು. ನೀರಿನ ಸೇವನೆ, ಹಗುರವಾದ ಆಹಾರ ಹಾಗೂ ವಿಶ್ರಾಂತಿ ನೀಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ, ಯೋಗ ಹಾಗೂ ಪ್ರಾಣಾಯಾಮ ಬಹಳ ಸಹಾಯಕ. ಚಂದ್ರನ ಪ್ರಭಾವದಿಂದ ಕೆಲವರಿಗೆ ದೈಹಿಕ ಶಕ್ತಿಯ ಏರಿಳಿತ ಅನುಭವವಾಗಬಹುದು. ಚಂದ್ರನಿಗೆ ಸಂಬಂಧಿಸಿದ ದಾನ ಧರ್ಮಗಳಿಂದ ಮನಃಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂಭಾಷಣೆಗಳು ಮುಖ್ಯ ಪಾತ್ರ ವಹಿಸುತ್ತವೆ. ನಿಮ್ಮ ಮಾತಿನ ಶೈಲಿ ಮಧುರವಾಗಿದ್ದರೆ ಸಂಬಂಧಗಳು ಸುಗಮವಾಗುತ್ತವೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದಗಳು ನಡೆಯುತ್ತವೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆಗಳು ಫಲಪ್ರದವಾಗುತ್ತವೆ. ಹಿರಿಯರ ಸಲಹೆಯಿಂದ ಕುಟುಂಬದಲ್ಲಿ ಬಿಕ್ಕಟ್ಟು ನಿವಾರಣೆಯಾಗುವ ಸಾಧ್ಯತೆ ಇದೆ. ದೂರದಲ್ಲಿರುವ ಸ್ನೇಹಿತರು ಅಥವಾ ಬಂಧುಗಳಿಂದ ಶುಭ ಸುದ್ದಿ ಬರಬಹುದು. ವೀಕ್ಷಕರೇ, ನೀವು ಇಂದು ಸೋಮವಾರ ಚಂದ್ರನ ಪ್ರಭಾವದಿಂದ ಆಧ್ಯಾತ್ಮಿಕ ಕೃತ್ಯಗಳಲ್ಲಿ ತೊಡಗುವುದು ಅತ್ಯಂತ ಲಾಭದಾಯಕ. ಶಿವನಿಗೆ ಗಂಗಾಜಲಾಭಿಷೇಕ, ಚಂದ್ರನಿಗೆ ಅಕ್ಕಿ ಅಥವಾ ಹಾಲು ಅರ್ಪಣೆ ಮಾಡುವುದು ಶುಭ ಫಲಕಾರಿ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಬಿಳಿ ಬಟ್ಟೆ ಧರಿಸುವುದು, ಹಾಲು ಅಥವಾ ಬಿಳಿ ಅಕ್ಕಿ ದಾನ ಮಾಡುವುದು ಇಂದಿನ ದಿನದ ದುರ್ಬಲತೆಯನ್ನು ನಿವಾರಿಸುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ಸಂವಹನ ಹಾಗೂ ಚುರುಕುತನದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ಕಾರ್ಯಗಳಲ್ಲಿ ವೇಗ ಮತ್ತು ಯಶಸ್ಸು ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಸಮತೋಲನ, ಹೊಸತನ ಮತ್ತು ಜ್ಞಾನವನ್ನು ನೀಡುತ್ತದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಹೂವನ್ನು ದೇವರಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 1:15. ಈ ಸಮಯದಲ್ಲಿ ವ್ಯಾವಹಾರಿಕ ಚಟುವಟಿಕೆಗಳು, ಸಭೆಗಳು ಮತ್ತು ವಿದ್ಯಾಭ್ಯಾಸ ಸಂಬಂಧಿತ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಭಾವನೆ, ಕಾಳಜಿ ಮತ್ತು ಪ್ರಾಮಾಣಿಕತೆ ಮೂಲಕ ಸುತ್ತಮುತ್ತಲಿನವರ ಹೃದಯ ಗೆಲ್ಲುವ ದಿನವಾಗಿದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಹೆಚ್ಚು ಸೂಕ್ಷ್ಮತೆ, ಕಾಳಜಿ ಮತ್ತು ಕುಟುಂಬಮುಖಿ ಚಿಂತನೆಗಳಿರುತ್ತವೆ. ನಿಮ್ಮ ಒಳಗುಣವಾದ ಪ್ರೀತಿ, ಸಹಾನುಭೂತಿ ಮತ್ತು ಆತ್ಮೀಯತೆಯು ಇಂದು ನಿಮಗೆ ಶಕ್ತಿ ನೀಡುತ್ತವೆ. ಹಳೆಯ ಯೋಜನೆಗಳನ್ನು ಪೂರೈಸಲು, ಮನೆಯ ವಿಷಯಗಳಲ್ಲಿ ತೀರ್ಮಾನ ಕೈಗೊಳ್ಳಲು ಹಾಗೂ ದೀರ್ಘಕಾಲೀನ ನಿರ್ಧಾರಗಳನ್ನು ಮಾಡಲು ಇಂದಿನ ದಿನ ಅನುಕೂಲಕರವಾಗಿದೆ. ಹೊಸ ಸ್ನೇಹಿತರು, ಆಪ್ತರೊಂದಿಗೆ ಭಾವನಾತ್ಮಕ ಬಾಂಧವ್ಯ ಬೆಳೆಸಲು ಇದು ಶ್ರೇಷ್ಠ ದಿನ. ಆದರೆ ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆಗಳಿಂದ ತಪ್ಪಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕಟಕ ರಾಶಿಯವರು ತಮ್ಮ ಸೂಕ್ಷ್ಮತೆ ಹಾಗೂ ಸಹಾನುಭೂತಿ ಭಾವದಿಂದ ಸಹೋದ್ಯೋಗಿಗಳ ಸಹಕಾರ ಪಡೆಯುವಿರಿ. ನಿಮ್ಮ ಮಾತಿನ ಮೃದುವಾದ ಶೈಲಿ ಇಂದು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯಕವಾಗುತ್ತದೆ. ಹಿರಿಯರಿಂದ ಉತ್ತೇಜನ ಮತ್ತು ಹೊಸ ಜವಾಬ್ದಾರಿ ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಲಭ್ಯವಾಗಬಹುದು. ಕೆಲವರಿಗೆ ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಮುನ್ನಡೆ ದೊರೆಯುತ್ತದೆ. ವ್ಯವಹಾರದಲ್ಲಿ ಇಂದು ಹೊಸ ಪಾಲುದಾರಿಕೆಗಳು, ವಿಶೇಷವಾಗಿ ಕುಟುಂಬ ಸದಸ್ಯರೊಂದಿಗೆ ಲಾಭಕರವಾಗಬಹುದು. ಮನೆ ಅಥವಾ ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ. ಆದರೆ
ಕಾನೂನು ಸಂಬಂಧಿತ ದಾಖಲೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಸಮತೋಲನ ಅಗತ್ಯ. ಮನೆ, ಕುಟುಂಬ, ವಾಹನ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಆದರೂ ಹಳೆಯ ಹೂಡಿಕೆಗಳಿಂದ ಲಾಭ ಕಾಣುವ ಅವಕಾಶವಿದೆ. ಬ್ಯಾಂಕ್ ವ್ಯವಹಾರಗಳಲ್ಲಿ ಇಂದು ಮುನ್ನಡೆ ಸಾಧಿಸಬಹುದು. ಭೂಮಿ, ಮನೆ, ಆಸ್ತಿ ಸಂಬಂಧಿತ ವ್ಯವಹಾರಗಳಿಂದ ಹಣಕಾಸಿನ ಲಾಭವಿದೆ. ಆದರೆ ಹೊಸ ಸಾಲ ಅಥವಾ ಹೆಚ್ಚಿನ ಬಾಧ್ಯತೆಗಳನ್ನು ತಪ್ಪಿಸುವುದು ಒಳಿತು. ಮಹಿಳೆಯರು ಅಲಂಕಾರ, ಉಡುಗೆ ಹಾಗೂ ಮನೆಗೆ ಸಂಬಂಧಿಸಿದ ವಸ್ತುಗಳ ಖರೀದಿಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಚೇತರಿಕೆಯುಂಟಾಗುತ್ತದೆ. ಆದರೆ ಜೀರ್ಣಕ್ರಿಯೆ, ಹೊಟ್ಟೆನೋವು, ಅಜೀರ್ಣ ಅಥವಾ ನೀರಿನ ಕೊರತೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಸರಿಯಾದ ಆಹಾರ ನಿಯಮ ಪಾಲನೆ ಅತ್ಯಗತ್ಯ. ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಒತ್ತಡ, ಅಶಾಂತಿ ಉಂಟಾಗಬಹುದು. ಧ್ಯಾನ, ಪ್ರಾಣಾಯಾಮ ಹಾಗೂ ಮೌನಾಭ್ಯಾಸದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಚಂದ್ರನ ದಿನವಾದ್ದರಿಂದ ದೇಹ ಶುದ್ಧಿಗಾಗಿ ಹಾಲು, ನೀರು, ಫಲಾಹಾರಗಳ ಸೇವನೆ ಶ್ರೇಷ್ಠ. ಮಧುರ ಸಂಗೀತ ಕೇಳುವುದು, ನೀರಿನಲ್ಲಿ ನಡೆಯುವುದು ಮನಸ್ಸಿಗೆ ಶಾಂತಿ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತವೆ. ಮನೆಯೊಳಗಿನ ಚರ್ಚೆಗಳು, ನಿರ್ಧಾರಗಳು ಒಗ್ಗಟ್ಟಿನಿಂದ ನಡೆಯುತ್ತವೆ. ಪತ್ನಿ, ಪತಿಯೊಂದಿಗೆ ಆತ್ಮೀಯ ಸಂಬಂಧಗಳು ಬಲವಾಗುತ್ತವೆ. ಒಟ್ಟಾಗಿ ಸಮಯ ಕಳೆಯುವುದು ಸಂತೋಷ ಹೆಚ್ಚಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸ, ಕ್ರೀಡೆ ಅಥವಾ ಕಲೆ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಸಾಧ್ಯ. ಹಿರಿಯರೊಂದಿಗೆ ಗೌರವಪೂರ್ಣವಾಗಿ ವರ್ತಿಸಿದರೆ ಆಶೀರ್ವಾದ ದೊರೆಯುತ್ತದೆ. ಆಪ್ತರು, ಬಂಧುಗಳು, ಸ್ನೇಹಿತರೊಂದಿಗೆ ಇಂದು ಉತ್ತಮ ಸಂಪರ್ಕ ಬೆಳೆಸಲು ಇದು ಅತ್ಯಂತ ಸೂಕ್ತ ದಿನವಾಗಿದೆ. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಶಕ್ತಿಯನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ತೊಡಗಿಸಿಕೊಳ್ಳಿ. ಶಿವಪೂಜೆ, ಪಾರ್ವತಿ ಪೂಜೆ, ಚಂದ್ರ ಮಂತ್ರ ಜಪ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 16 ಅಥವಾ 108 ಬಾರಿ ಜಪಿಸಿ. ಬಿಳಿ ಬಟ್ಟೆ ಧರಿಸಿ ಬಿಳಿ ಹೂವನ್ನು ದೇವರಿಗೆ ಅರ್ಪಿಸಿ. ಬಿಳಿ ಅಕ್ಕಿ, ಹಾಲು ಅಥವಾ ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿ. ಸಂಜೆ ಸಮಯದಲ್ಲಿ ಚಂದ್ರನ ದರ್ಶನ ಮಾಡಿ ನೀರು ಅರ್ಪಿಸುವುದು ಅತ್ಯಂತ ಶುಭ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಇಂದು ಚಂದ್ರನ ಶಕ್ತಿ, ಭಾವನಾತ್ಮಕತೆಯ ಮತ್ತು ಕುಟುಂಬ ಒಗ್ಗಟ್ಟಿನ ಸಂಕೇತ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ನಿಮಗೆ ಶಾಂತಿ, ಸಮತೋಲನ ಮತ್ತು ನೆಮ್ಮದಿ ತರುತ್ತದೆ. ಬಿಳಿ ಬಟ್ಟೆ ಧರಿಸುವುದು ಅಥವಾ ಬಿಳಿ ವಸ್ತುಗಳನ್ನು ಬಳಕೆ ಮಾಡುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಕುಟುಂಬ ನಿರ್ಧಾರಗಳು, ಆರ್ಥಿಕ ವ್ಯವಹಾರಗಳು, ಧಾರ್ಮಿಕ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ನಾಯಕತ್ವ ಗುಣ ಮತ್ತು ಸೃಜನಾತ್ಮಕತೆಯಿಂದ ದಿನವನ್ನು ಶ್ರೇಷ್ಠವಾಗಿ ಕಳೆಯುವರು. ನಿಮ್ಮಲ್ಲಿ ಉತ್ಸಾಹ ಹಾಗೂ ಚೇತನ ಹೆಚ್ಚಾಗಿರುವುದರಿಂದ ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು ಸೂಕ್ತ ದಿನ. ನಿಮ್ಮ ಮಾತು, ಪ್ರಭಾವ ಹಾಗೂ ಕಾರ್ಯಶೈಲಿ ಇತರರ ಗಮನ ಸೆಳೆಯುತ್ತದೆ. ಸೋಮವಾರದ ಚಂದ್ರ ಪ್ರಭಾವವು ಮನಸ್ಸಿನಲ್ಲಿ ಶಾಂತಿ ನೀಡಿದರೆ, ಸೂರ್ಯನ ಪ್ರಭಾವವು ನಿಮ್ಮಲ್ಲಿ ಕೀರ್ತಿ ಮತ್ತು ಯಶಸ್ಸಿನ ಆಕಾಂಕ್ಷೆಯನ್ನು ಹೆಚ್ಚಿಸುತ್ತದೆ. ಹಳೆಯ ಅಡೆತಡೆಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ದೊಡ್ಡವರ ಸಹಕಾರ, ಸ್ನೇಹಿತರ ಬೆಂಬಲ ಹಾಗೂ ಕುಟುಂಬದವರ ಪ್ರೋತ್ಸಾಹದಿಂದ ಕಾರ್ಯಗಳಲ್ಲಿ ಜಯ ಸಿಗಬಹುದು. ಆದರೆ ಅಹಂಕಾರ ಹಾಗೂ ಹಠ ಸ್ವಭಾವವನ್ನು ನಿಯಂತ್ರಿಸಿದರೆ ಫಲ ಮತ್ತಷ್ಟು ಉತ್ತಮವಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸಿಂಹರಾಶಿಯವರು ತಮ್ಮ ನಾಯಕತ್ವ ಮತ್ತು ಬುದ್ಧಿವಂತಿಕೆಯ ಮೂಲಕ ಉನ್ನತ ಸ್ಥಾನವನ್ನು ಪಡೆಯುವ ಸಾಧ್ಯತೆ ಇದೆ. ಕೆಲವು ನಿರ್ಧಾರಗಳು ನಿಮ್ಮ ವೃತ್ತಿ ಜೀವನವನ್ನು ಹೊಸ ಹಾದಿಯತ್ತ ಕೊಂಡೊಯ್ಯಬಹುದು. ಸಹೋದ್ಯೋಗಿಗಳು ನಿಮ್ಮ ಮಾತನ್ನು ಪಾಲಿಸುವರು. ಅಧಿಕಾರಿಗಳ ಮೆಚ್ಚುಗೆಯೂ ದೊರೆಯಬಹುದು. ಹೊಸ ಯೋಜನೆಗಳಿಗೆ ಅನುಮೋದನೆ ಸಿಗಬಹುದು. ಉದ್ಯೋಗ ಬದಲಾವಣೆ ಯೋಚನೆ ಇದ್ದವರಿಗೆ ಇಂದು ಸೂಕ್ತ ಮಾಹಿತಿ ಅಥವಾ ಸಂದರ್ಶನದ ಅವಕಾಶ ಸಿಗಬಹುದು. ವ್ಯಾಪಾರಸ್ಥರು ಇಂದು ಹೊಸ ಒಪ್ಪಂದಗಳು, ದೊಡ್ಡ ಗ್ರಾಹಕರ ಸಂಪರ್ಕ ಮತ್ತು ಲಾಭದಾಯಕ ವ್ಯವಹಾರಗಳನ್ನು ನಡೆಸುವ ಸಾಧ್ಯತೆ ಇದೆ. ಹೂಡಿಕೆಗಾಗಿ ಇಂದು ಸೂಕ್ತ ದಿನವಾದರೂ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ವಿಶ್ಲೇಷಣೆ ಮಾಡಿ ಮುಂದೆ ಹೋಗುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸಮೃದ್ಧಿಯ ಸಂಕೇತ ನೀಡುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು. ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ವೇತನ ಹೆಚ್ಚಳ, ಪ್ರೋತ್ಸಾಹಧನ ಅಥವಾ ಲಾಭದ ಆದಾಯ ದೊರೆಯಬಹುದು. ಆದರೆ ವೈಭವಿ ಖರ್ಚು ಮಾಡುವ ಪ್ರಬಲ ಆಸೆ ಇರುತ್ತದೆ. ಈ ಖರ್ಚನ್ನು ನಿಯಂತ್ರಿಸಿದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ.
ಆಭರಣ, ಆಸ್ತಿಪಾಸ್ತಿ ಹೂಡಿಕೆಗೆ ಇಂದು ಸೂಕ್ತ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೈಹಿಕ ಶಕ್ತಿ ಉತ್ತಮವಾಗಿದ್ದರೂ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ತಲೆನೋವು, ಕಣ್ಣು ನೋವು ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ತೊಂದರೆಗಳು ಕಾಣಿಸಬಹುದು. ಹಗುರವಾದ ವ್ಯಾಯಾಮ, ಯೋಗ ಮತ್ತು ಧ್ಯಾನದಿಂದ ಶಾಂತಿ ದೊರೆಯುತ್ತದೆ. ಆಹಾರದಲ್ಲಿ ಅತಿಯಾದ ಎಣ್ಣೆ ಮತ್ತು ಖಾರದ ಆಹಾರ ತಪ್ಪಿಸಿ. ಶರೀರಕ್ಕೆ ನೀರಿನ ಪ್ರಮಾಣ ಹೆಚ್ಚಿಸಲು ಹೆಚ್ಚು ದ್ರವ ಪದಾರ್ಥ ಸೇವಿಸುವುದು ಒಳಿತು. ಸೋಮವಾರದ ದಿನದ ಶಾಂತಿ ಪಡೆಯಲು ಶಿವನ ಧ್ಯಾನ ಮತ್ತು ಗಂಗಾಜಲ ಸ್ನಾನ ಉತ್ತಮ ಫಲಿತಾಂಶ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಪ್ರೀತಿ, ಹರ್ಷ ಹಾಗೂ ಆತ್ಮೀಯತೆ ಹೆಚ್ಚಾಗುತ್ತದೆ. ಹಿರಿಯರೊಂದಿಗೆ ಸಂಭಾಷಣೆಯಲ್ಲಿ ಗೌರವದಿಂದ ನಡೆದುಕೊಳ್ಳಿ. ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚಾಗುತ್ತದೆ. ಅವರ ಬೆಂಬಲದಿಂದ ನಿರ್ಧಾರಗಳಲ್ಲಿ ಯಶಸ್ಸು ಸಿಗುತ್ತದೆ. ಮಕ್ಕಳ ಪ್ರಗತಿಯ ಕುರಿತು ಸಂತೋಷದ ಸುದ್ದಿ ಬರಬಹುದು. ಸ್ನೇಹಿತರಿಂದ ಸಹಾಯ ದೊರೆಯಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ. ಸಂಬಂಧಿಕರೊಂದಿಗೆ ಭೇಟಿಗಳು, ಉಡುಗೊರೆ ವಿನಿಮಯಗಳು ಮನಸ್ಸಿಗೆ ಸಂತೋಷ ನೀಡುತ್ತವೆ. ವೀಕ್ಷಕರೇ, ನೀವು ಇಂದು ಸೋಮವಾರ ಚಂದ್ರನ ದಿನವಾಗಿರುವುದರಿಂದ ಶಿವನ ಆರಾಧನೆ, ಗಂಗಾಜಲಾಭಿಷೇಕ ಹಾಗೂ ಚಂದ್ರನ ಮಂತ್ರ ಜಪವು ವಿಶೇಷ ಫಲ ನೀಡುತ್ತದೆ. ಓಂ ನಮಃ ಶಿವಾಯ ಅಥವಾ ಓಂ ಚಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಒಳಿತು. ಬಿಳಿ ಬಟ್ಟೆ, ಹಾಲು, ಬೇಳೆ, ಬಾಳೆಹಣ್ಣು ದಾನ ಮಾಡುವುದರಿಂದ ಚಂದ್ರನ ಕೃಪೆ ಲಭಿಸುತ್ತದೆ. ಆರೋಗ್ಯ, ಹಣಕಾಸು ಹಾಗೂ ಸಂಬಂಧಗಳಲ್ಲಿ ಸಮತೋಲನ ಪಡೆಯಲು ಆಧ್ಯಾತ್ಮಿಕ ತೊಡಕುಗಳನ್ನು ನಿವಾರಿಸುವುದೇ ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಇದು ನಾಯಕತ್ವ, ಧೈರ್ಯ ಮತ್ತು ಸ್ವಾಭಿಮಾನದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯಲಿದೆ. ಅದೃಷ್ಟದ ಬಣ್ಣ ಬಂಗಾರದ ಹಳದಿ. ಈ ಬಣ್ಣ ಸಿಂಹರಾಶಿಯವರ ಸ್ವಭಾವದಂತೆ ಕೀರ್ತಿ, ವೈಭವ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಹಳದಿ ಅಥವಾ ಬಂಗಾರದ ಬಣ್ಣದ ಉಡುಗೆ ಧರಿಸುವುದು ಅಥವಾ ದೇವರಿಗೆ ಹಳದಿ ಹೂ ಅರ್ಪಿಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಹೊಸ ಯೋಜನೆಗಳು, ವೃತ್ತಿ ಸಂಬಂಧಿತ ಚಟುವಟಿಕೆಗಳು ಮತ್ತು ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿ, ಸೂಕ್ಷ್ಮ ಗಮನ ಹಾಗೂ ಪರಿಶ್ರಮದಿಂದ ದಿನವನ್ನು ಉತ್ತಮವಾಗಿ ಕಳೆಯುವರು. ನಿಮ್ಮ ಶಿಸ್ತು, ನಿಯಮ ಹಾಗೂ ತಾಳ್ಮೆಯ ಗುಣಗಳು ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಆದರೆ ಕೆಲವೊಮ್ಮೆ ಅತಿಯಾಗಿ ಚಿಂತಿಸುವ ಸ್ವಭಾವದಿಂದ ಮನಸ್ಸು ತೊಂದರೆಗೊಳಿಸಬಹುದು. ಇಂದು ಹಳೆಯ ಕೆಲಸಗಳನ್ನು ಮುಕ್ತಾಯಗೊಳಿಸಲು, ಹೊಸ ಯೋಜನೆಗಳಿಗೆ ತಯಾರಿ ಮಾಡಲು ಹಾಗೂ ದೀರ್ಘಾವಧಿ ಗುರಿಗಳನ್ನು ಪರಿಶೀಲಿಸಲು ಅನುಕೂಲಕರವಾಗಿದೆ. ಇಂದಿನ ದಿನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತರ್ಕ, ಜ್ಞಾನ ಹಾಗೂ ಅನುಭವಕ್ಕೆ ಪ್ರಾಮುಖ್ಯತೆ ನೀಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕನ್ಯಾ ರಾಶಿಯವರು ತಮ್ಮ ಪರಿಶೀಲಕ ದೃಷ್ಟಿಯಿಂದ ಸಣ್ಣ ಪುಟ್ಟ ತಪ್ಪುಗಳನ್ನು ಹಿಡಿಯಬಲ್ಲರು. ಈ ಗುಣವು ನಿಮಗೆ ಮೇಲಾಧಿಕಾರಿಗಳ ಮೆಚ್ಚುಗೆ ತರುತ್ತದೆ. ಕಚೇರಿಯಲ್ಲಿ ಜವಾಬ್ದಾರಿಯುತ ಕೆಲಸಗಳನ್ನು ನಿಮಗೆ ಹಂಚಬಹುದು. ಹೊಸ ತಂತ್ರಜ್ಞಾನ, ಮಾಹಿತಿ ಸಂಗ್ರಹ, ವರದಿ ತಯಾರಿ ಮುಂತಾದ ಕಾರ್ಯಗಳಲ್ಲಿ ಇಂದು ನಿಮ್ಮ ಪ್ರದರ್ಶನ ಉನ್ನತ ಮಟ್ಟದಲ್ಲಿರುತ್ತದೆ. ವೃತ್ತಿ ಬದಲಾವಣೆಯ ಆಲೋಚನೆ ಇದ್ದವರಿಗೆ ಉತ್ತಮ ಸಂದರ್ಶನದ ಅವಕಾಶ ಬರಬಹುದು. ಆದರೆ ಸಣ್ಣ ತಪ್ಪುಗಳು ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯ. ವ್ಯವಹಾರಸ್ಥರಿಗೆ ಇಂದು ವ್ಯವಹಾರದಲ್ಲಿ ಲೆಕ್ಕಪತ್ರಗಳನ್ನು ನಿಖರವಾಗಿ ಪರಿಶೀಲಿಸುವುದು ಅವಶ್ಯ. ಹೊಸ ಗ್ರಾಹಕರನ್ನು ಗಳಿಸುವಲ್ಲಿ ಸಾಧನೆ ಮಾಡುವಿರಿ. ಪಾಲುದಾರರೊಂದಿಗೆ ಸಂಬಂಧದಲ್ಲಿ ಶಾಂತಿ ಹಾಗೂ ಪ್ರಾಮಾಣಿಕತೆ ಕಾಪಾಡಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ನಿಯಮ, ಜವಾಬ್ದಾರಿತ್ವ ಹಾಗೂ ನಿಖರ ಲೆಕ್ಕಾಚಾರ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಆರೋಗ್ಯ, ಮನೆ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಎದುರಾಗಬಹುದು. ಆದರೆ ನಿಮ್ಮ ನಿಯಂತ್ರಣ ಶಕ್ತಿ ಖರ್ಚುಗಳನ್ನು ಸಮತೋಲನಗೊಳಿಸುತ್ತದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಲಾಭಗಳ ಸೂಚನೆ ಇದೆ. ಹೊಸ ಹೂಡಿಕೆಗಳಿಗೆ ಇಂದು ಎಚ್ಚರಿಕೆಯಿಂದ ಮುಂದೆ ಬರಬೇಕು. ಹಣಕಾಸಿನ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆಯನ್ನು ಪಡೆಯುವುದು ಲಾಭದಾಯಕ. ಸಾಲದ ವ್ಯವಹಾರಗಳನ್ನು ಸಾಧ್ಯವಾದಷ್ಟು ದೂರವಿಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕವಾಗಿ ನೀವು ಚುರುಕುತನದಿಂದ ಕೂಡಿರಬಹುದು. ಆದರೆ ಜೀರ್ಣಕ್ರಿಯೆ, ಹೊಟ್ಟೆ ನೋವು, ಆಸಿಡ್ ಸಮಸ್ಯೆ, ಚರ್ಮದ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಅತಿಯಾದ ಶ್ರಮದಿಂದ ನರಗಳ ತಾಳ್ಮೆ ಕಡಿಮೆಯಾಗಬಹುದು. ಆರೋಗ್ಯ ಕಾಪಾಡಿಕೊಳ್ಳಲು ನಿಯಮಿತ ಆಹಾರ, ಹಸಿರು ತರಕಾರಿಗಳು, ನೈಸರ್ಗಿಕ ಪಾನೀಯ ಸೇವನೆ ಮುಖ್ಯ. ಧ್ಯಾನ, ಯೋಗ ಹಾಗೂ ಬೆಳಗಿನ ಸೂರ್ಯನ ಕಿರಣಗಳಲ್ಲಿ
ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ ಹಾಗೂ ಸಹಕಾರವಿರುವ ದಿನ. ಪತಿ ಪತ್ನಿಯೊಂದಿಗೆ ಆತ್ಮೀಯ ಸಂಭಾಷಣೆಗಳು ನಿಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತವೆ. ಮಕ್ಕಳ ಪ್ರಗತಿ ಹಾಗೂ ವಿದ್ಯಾಭ್ಯಾಸದಲ್ಲಿ ಸಂತೋಷದ ಸುದ್ದಿ ಬರಬಹುದು. ಹಿರಿಯರ ಮಾತುಗಳನ್ನು ಗೌರವದಿಂದ ಆಲಿಸುವುದು ನಿಮ್ಮ ಜೀವನದಲ್ಲಿ ಆಶೀರ್ವಾದ ತರುತ್ತದೆ. ಸ್ನೇಹಿತರೊಂದಿಗೆ ಸಣ್ಣ ಮಟ್ಟದ ಸಭೆ, ಹಬ್ಬ ಹರಿದಿನಗಳ ಬಗ್ಗೆ ಚರ್ಚೆಗಳು ಹರ್ಷ ತಂದೀತು. ಆದರೆ ಅಲ್ಪ ವಿಷಯಗಳ ಬಗ್ಗೆ ಅನಗತ್ಯ ವಾಗ್ವಾದಗಳನ್ನು ತಪ್ಪಿಸಿ. ವೀಕ್ಷಕರೇ, ನೀವು ಸೋಮವಾರದ ಚಂದ್ರನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಸೂಕ್ತ. ಶಿವಪೂಜೆ, ಅಮ್ಮನ ಆರಾಧನೆ, ಜಲಾಭಿಷೇಕ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ. ಚಂದ್ರನಿಗೆ ಬಿಳಿ ಅಕ್ಕಿ, ಹಾಲು, ಬೆಲ್ಲ ಅರ್ಪಿಸಿ. ಅನಾಥಾಶ್ರಮಕ್ಕೆ ಹಾಲು ಅಥವಾ ಪುಸ್ತಕ ದಾನ ಮಾಡಿದರೆ ಪುಣ್ಯ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 5. ಇಂದು ಈ ಸಂಖ್ಯೆ ಬುದ್ಧಿಮತ್ತೆ, ತಾರ್ಕಿಕತೆ ಮತ್ತು ಚುರುಕುತನದ ಪ್ರತೀಕ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ತ್ವರಿತವಾಗಿ ಸಮಸ್ಯೆಗಳನ್ನು ಪರಿಹರಿಸಬಲ್ಲಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನಿಮಗೆ ಶಾಂತಿ, ಸೌಹಾರ್ದತೆ ಮತ್ತು ಹೊಸ ಶಕ್ತಿ ತರುತ್ತದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಎಲೆಗಳನ್ನು ದೇವರಿಗೆ ಅರ್ಪಿಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ವೃತ್ತಿ ಸಂಬಂಧಿತ ನಿರ್ಧಾರಗಳು, ಕುಟುಂಬ ಚಟುವಟಿಕೆಗಳು ಮತ್ತು ಆರ್ಥಿಕ ವ್ಯವಹಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ನ್ಯಾಯಪ್ರಜ್ಞೆ ಮತ್ತು ಶಾಂತ ಮನೋಭಾವದಿಂದ ಕಾರ್ಯನಿರ್ವಹಿಸುವ ದಿನವಾಗಿದೆ. ಶುಕ್ರ ಗ್ರಹನ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಕತೆ ಹೆಚ್ಚುತ್ತದೆ. ಜನರೊಂದಿಗೆ ಮಾತುಕತೆ, ಸಮಾಲೋಚನೆ ಮತ್ತು ಸ್ನೇಹ ಸಂಬಂಧಗಳನ್ನು ಗಾಢಗೊಳಿಸುವ ದಿನವಿದು. ನಿಮ್ಮ ನಿರ್ಧಾರಗಳಲ್ಲಿ ತಾರತಮ್ಯವಿಲ್ಲದೆ ನಡೆಯುವುದರಿಂದ ಇತರರ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಇಂದಿನ ದಿನ ಹೊಸ ಕಲ್ಪನೆಗಳು, ಕಲಾತ್ಮಕ ಅಭಿರುಚಿಗಳು, ಸಂವಹನ ಕ್ಷೇತ್ರಗಳು, ಕಲೆ ಮತ್ತು ಸಂಗೀತದ ಪ್ರಪಂಚದಲ್ಲಿ ತೊಡಗಿರುವವರಿಗೆ ವಿಶೇಷವಾಗಿ ಅನುಕೂಲಕರವಾಗಿದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಆತ್ಮ ಪರಿಶೀಲನೆಗೆ ಮತ್ತು ಕುಟುಂಬದ ಕಡೆ ಹೆಚ್ಚು ಗಮನ ಹರಿಸುವಿರಿ. ನಿಮ್ಮ ಜೀವನದಲ್ಲಿ ಶ್ರದ್ಧೆ, ಶಾಂತಿ ಹಾಗೂ ಹೃದಯಪೂರ್ವಕ ನಡೆ ಹೆಚ್ಚಿದಂತೆ ಇಂದಿನ ದಿನವು ಸಾರ್ಥಕವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ತುಲಾ ರಾಶಿಯವರು ತಮ್ಮ ಸಮತೋಲನ ದೃಷ್ಟಿಕೋನ ಮತ್ತು ಬುದ್ಧಿವಂತಿಕೆಯ ಮೂಲಕ ಕೆಲಸಗಳನ್ನು ಸುಲಭವಾಗಿ ನಿರ್ವಹಿಸುತ್ತಾರೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ಕೆಲವರಿಗೆ ಹಿರಿಯರಿಂದ ಮೆಚ್ಚುಗೆ, ವಿಶೇಷ ಕಾರ್ಯಭಾರ ಅಥವಾ ಪ್ರಮುಖ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ವೃತ್ತಿ ಬದಲಾವಣೆಯನ್ನು ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ದಿನ. ಸಂದರ್ಶನಗಳಲ್ಲಿ ನಿಮ್ಮ ಮೃದುವಾದ ಮಾತು, ಜ್ಞಾನ ಹಾಗೂ ಶಿಸ್ತಿನ ನಡೆ ಇತರರ ಮನ ಗೆಲ್ಲುತ್ತದೆ. ಉದ್ಯಮಿಗಳಿಗಾಗಿ ಇಂದು ಪಾಲುದಾರಿಕೆ ಚರ್ಚೆಗಳನ್ನು ನಡೆಸಲು ಸೂಕ್ತ ಸಮಯ. ಹೊಸ ಒಪ್ಪಂದಗಳು ಲಾಭಕಾರಿ. ವ್ಯವಹಾರದಲ್ಲಿ ಹಣದ ಬಾಕಿಗಳನ್ನು ವಸೂಲು ಮಾಡಲು ಅನುಕೂಲಕರ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ತುಲಾ ರಾಶಿಯವರಿಗೆ ಸಮತೋಲನದ ಅಗತ್ಯವಿದೆ. ಇಂದು ಆದಾಯದ ಮೂಲಗಳಲ್ಲಿ ಸ್ಥಿರತೆ ಕಾಣಬಹುದು. ಹಳೆಯ ಹೂಡಿಕೆಗಳಿಂದ ಲಾಭದ ಸುಳಿವು ಸಿಗುತ್ತದೆ. ಕೆಲವರಿಗೆ ಮನೆಯ ಸುಧಾರಣೆ ಅಥವಾ ಆಸ್ತಿ ವ್ಯವಹಾರಗಳಿಗೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿದರೆ ಹಣಕಾಸು ಸುಧಾರಿಸುತ್ತದೆ. ವಿದೇಶ ಸಂಪರ್ಕಗಳ ಮೂಲಕ ಲಾಭ ಪಡೆಯುವ ಸಾಧ್ಯತೆಗಳಿವೆ. ಆದರೆ ಸಾಲ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಹಣಕಾಸಿನಲ್ಲಿ ಹಿರಿಯರ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು ಲಾಭಕರ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ತುಲಾ ರಾಶಿಯವರು ಇಂದು ಆರೋಗ್ಯದಲ್ಲಿ ಸಮತೋಲನ ಕಾಯ್ದುಕೊಳ್ಳಬೇಕಾಗುತ್ತದೆ. ಚರ್ಮದ ಸಮಸ್ಯೆ, ಅಲರ್ಜಿ, ಕಣ್ಣಿನ ಒತ್ತಡ ಅಥವಾ ರಕ್ತದ ಒತ್ತಡ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಿಯಮಿತ ಆಹಾರ, ಯೋಗ, ಧ್ಯಾನ ಮತ್ತು ನಡಿಗೆ ಮೂಲಕ ಆರೋಗ್ಯದಲ್ಲಿ ಸುಧಾರಣೆ. ಇಂದು ಸೋಮವಾರವಾದ್ದರಿಂದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಅಲ್ಪ ಅಶಾಂತಿ ಕಂಡರೂ ಸಂಗೀತ, ಪ್ರಾರ್ಥನೆ ಅಥವಾ ಧ್ಯಾನದಿಂದ ಅದನ್ನು ತಣಿಸಬಹುದು. ದೇಹ ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಆತ್ಮೀಯತೆ ಹೆಚ್ಚುತ್ತದೆ. ಮನೆಗೆ ಅತಿಥಿಗಳು ಬರುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆ ನಡೆಯಲಿದೆ. ಕೆಲವರಿಗೆ ಹೊಸ ನಿರ್ಧಾರಗಳು ಅಥವಾ ಕುಟುಂಬದ ಕಾರ್ಯಕ್ರಮಗಳ ಯೋಜನೆಗಳು ನಡೆಯಬಹುದು. ಮಕ್ಕಳ ಶಿಕ್ಷಣ ಅಥವಾ ಸಾಧನೆ ಬಗ್ಗೆ ಸಂತೋಷದ ಸುದ್ದಿ ಕೇಳುವಿರಿ. ಹಿರಿಯರೊಂದಿಗೆ ಮಾತುಕತೆಯಲ್ಲಿ ಗೌರವದ ನಡೆ ತಾಳಬೇಕು. ಸ್ನೇಹಿತರೊಂದಿಗೆ ಭೇಟಿಗಳು ಸಂತೋಷ ತರುತ್ತವೆ. ಕುಟುಂಬದ ಒಳಗಿನ ಒಡನಾಟ, ಪ್ರೀತಿ ಮತ್ತು ಸಮತೋಲನದಿಂದ ಮನೆಯಲ್ಲಿ ನೆಮ್ಮದಿ ಉಂಟಾಗುತ್ತದೆ.
ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಚಂದ್ರನ ಹಾಗೂ ಶುಕ್ರನ ಪ್ರಭಾವವನ್ನು ಶಾಂತಗೊಳಿಸಲು ಆಧ್ಯಾತ್ಮಿಕ ತೊಡಗಿಸಿಕೊಳ್ಳುವುದು ಅಗತ್ಯ. ಶಿವಪೂಜೆ, ಗಂಗಾಜಲಾಭಿಷೇಕ ಹಾಗೂ ವೃಂದಾವನದಲ್ಲಿ ಹೂವಿನ ಅರ್ಪಣೆ ಉತ್ತಮ. ಓಂ ಶುಕ್ರಾಯ ನಮಃ ಮತ್ತು ಓಂ ಚಂದ್ರಾಯ ನಮಃ ಎಂಬ ಮಂತ್ರಗಳನ್ನು ತಲಾ 21 ಅಥವಾ 54 ಬಾರಿ ಜಪಿಸುವುದು ಶುಭ. ಬಿಳಿ ಅಥವಾ ಗುಲಾಬಿ ಹೂಗಳನ್ನು ದೇವರಿಗೆ ಅರ್ಪಿಸಿ. ಅಗತ್ಯವಿರುವವರಿಗೆ ಬಟ್ಟೆ, ಹಾಲು ಅಥವಾ ಸಿಹಿ ಆಹಾರ ದಾನ ಮಾಡುವುದು ಉತ್ತಮ ಫಲ ತರುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರಗ್ರಹದ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ. ಇದು ಪ್ರೀತಿ, ಸೌಂದರ್ಯ, ಸಮತೋಲನ ಮತ್ತು ಆಕರ್ಷಣೆಯ ಪ್ರತೀಕ. ಅದೃಷ್ಟದ ಬಣ್ಣ ಗುಲಾಬಿ. ಗುಲಾಬಿ ಬಣ್ಣವು ನಿಮ್ಮ ಮನಸ್ಸಿಗೆ ನೆಮ್ಮದಿ, ಹೃದಯದಲ್ಲಿ ಪ್ರೀತಿ, ಸಂಬಂಧಗಳಲ್ಲಿ ಆತ್ಮೀಯತೆ ತರುತ್ತದೆ. ಗುಲಾಬಿ ಬಣ್ಣದ ಉಡುಪು ಅಥವಾ ಹೂವುಗಳನ್ನು ಬಳಕೆ ಮಾಡುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:30 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ವೃತ್ತಿ ಸಂಬಂಧಿತ ನಿರ್ಧಾರಗಳು, ವ್ಯಾಪಾರ ವ್ಯವಹಾರಗಳು ಹಾಗೂ ಕುಟುಂಬ ಚಟುವಟಿಕೆಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಆಳವಾದ ಚಿಂತನೆ, ತೀಕ್ಷ್ಣ ಬುದ್ಧಿ ಮತ್ತು ಗಂಭೀರ ಧೋರಣೆಯಿಂದ ಎಲ್ಲ ಕಾರ್ಯಗಳಲ್ಲಿ ಶ್ರೇಷ್ಠ ಫಲಿತಾಂಶಗಳನ್ನು ಪಡೆಯಬಲ್ಲರು. ದಿನದ ಆರಂಭದಲ್ಲಿ ಸ್ವಲ್ಪ ಗೊಂದಲ ಅಥವಾ ಆತಂಕ ಕಂಡರೂ ಮಧ್ಯಾಹ್ನದ ನಂತರ ಕಾರ್ಯಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲಿವೆ. ನಿಮ್ಮ ಸ್ವಭಾವದಲ್ಲಿರುವ ಸ್ಥಿತಪ್ರಜ್ಞೆ ಮತ್ತು ನಿಶ್ಚಿತಾರ್ಥವು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಇಂದು ಆತ್ಮವಿಶ್ವಾಸ, ಕೌಶಲ್ಯ ಮತ್ತು ನಿಮ್ಮ ಗಟ್ಟಿಯಾದ ನಿರ್ಧಾರಗಳು ನಿಮಗೆ ಯಶಸ್ಸು ತರುತ್ತವೆ. ಯಾವುದೇ ನಿರ್ಧಾರ ಕೈಗೊಳ್ಳುವ ಮುನ್ನ ಆಲೋಚನೆ ಮಾಡಿ ನಡೆದುಕೊಳ್ಳಿ. ಸ್ನೇಹಿತರು, ಹಿರಿಯರು ಮತ್ತು ಕುಟುಂಬದವರಿಂದ ನೆರವು ದೊರಕುವ ದಿನವಿದು. ಹಳೆಯ ಕೆಲಸಗಳನ್ನು ಮುಗಿಸಲು, ಬಾಕಿ ಬಿಲ್ಲುಗಳನ್ನು ವಾಪಸ್ಸು ಪಡೆಯಲು, ಹೊಸ ಯೋಜನೆಗಳಿಗೆ ಆಳವಾದ ವಿಶ್ಲೇಷಣೆ ಮಾಡಲು ಈ ದಿನ ಅನುಕೂಲಕರವಾಗಿದೆ. ಚಂದ್ರಕುಜ ಪ್ರಭಾವದಿಂದ ಕೆಲವರಿಗೆ ಸ್ವಲ್ಪ ಕೋಪ, ತುರ್ತು ನಿರ್ಧಾರಗಳ ಪ್ರೇರಣೆ ಇರಬಹುದು. ಇದನ್ನು ನಿಯಂತ್ರಿಸಿಕೊಳ್ಳುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನೀವು ತೋರಿಸುವ ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ಶ್ರಮದಿಂದ ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯುವಿರಿ. ಹೊಸ ಹೊಣೆಗಾರಿಕೆ ಅಥವಾ ಹೆಚ್ಚುವರಿ ಕಾರ್ಯ ಹಂಚಿಕೆಯಾಗುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಕೆಲವು ಸ್ಪರ್ಧಾತ್ಮಕ ಪರಿಸ್ಥಿತಿಗಳು ಎದುರಾಗಬಹುದು, ಆದರೆ ನಿಮ್ಮ ತಂತ್ರಜ್ಞಾನ ಹಾಗೂ ಶಾಂತ ಮನೋಭಾವದಿಂದ ನೀವು ಅದನ್ನು ಯಶಸ್ವಿಯಾಗಿ ಎದುರಿಸಬಲ್ಲಿರಿ. ಉದ್ಯಮಿಗಳಿಗೆ ಇದು ಲೆಕ್ಕಪತ್ರ ಪರಿಶೀಲನೆ, ಸಾಲದ ವಾಪಸ್ಸು ಪಡೆಯುವ ಮತ್ತು ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ದಿನವಾಗಬಹುದು. ಕೆಲವರಿಗೆ ವಿದೇಶಿ ಗ್ರಾಹಕರೊಂದಿಗೆ ಮಾತುಕತೆ ಅಥವಾ ಸಹಯೋಗದ ಅವಕಾಶ ಸಿಗಬಹುದು. ಉದ್ಯೋಗ ಬದಲಾವಣೆಯ ಯೋಚನೆ ಇರುವವರಿಗೆ ಇಂದಿನ ದಿನ ಸಂದರ್ಶನ ಅಥವಾ ಸಂಪರ್ಕಗಳ ಮೂಲಕ ಒಳ್ಳೆಯ ಫಲಿತಾಂಶ ತರಬಲ್ಲದು. ಆದರೆ ತೀರ್ಮಾನ ಕೈಗೊಳ್ಳುವಾಗ ಎಲ್ಲ ಅಂಶಗಳನ್ನು ತೂಗಿ ನೋಡಿ ಮಾತ್ರ ನಿರ್ಧರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು. ಬಾಕಿ ಬಿಲ್ ವಾಪಸ್ಸಾಗುವುದು ಅಥವಾ ನಿರೀಕ್ಷಿತ ಹಣ ಕೈಗೆ ಬರುವುದು. ಕೆಲವರಿಗೆ ಕುಟುಂಬ ಅಥವಾ ಸ್ನೇಹಿತರಿಂದ ಸಹಾಯ ಲಭ್ಯ. ಆದರೆ ಅನಿರೀಕ್ಷಿತ ಖರ್ಚುಗಳು ಇರುವ ಸಾಧ್ಯತೆ ಇದೆ, ವಿಶೇಷವಾಗಿ ಮನೆ, ವಾಹನ ಅಥವಾ ಆರೋಗ್ಯ ಸಂಬಂಧಿತವಾಗಿ. ಹೊಸ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಹಿರಿಯರ ಸಲಹೆಯನ್ನು ಪಾಲಿಸುವುದು ಒಳಿತು. ಬಂಗಾರ, ಆಸ್ತಿ, ಷೇರುಗಳಲ್ಲಿ ಚುಟುಕು ಲಾಭ ದೊರಕುವ ಸಾಧ್ಯತೆ ಇದೆ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಇತರರಿಗೆ ಗ್ಯಾರಂಟಿ ನಿಲ್ಲುವುದು ಅಥವಾ ದೊಡ್ಡ ಮೊತ್ತ ಸಾಲ ಕೊಡುವುದನ್ನು ತಪ್ಪಿಸುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ವೃಶ್ಚಿಕ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿದೆ. ಕಣ್ಣು, ಹೊಟ್ಟೆ ಮತ್ತು ರಕ್ತ ಸಂಬಂಧಿತ ಸಮಸ್ಯೆಗಳು ತೊಂದರೆ ಕೊಡಬಹುದು. ನೀರು ಹೆಚ್ಚು ಕುಡಿಯುವುದು, ಸರಿಯಾದ ಆಹಾರ ಸೇವಿಸುವುದು ಮುಖ್ಯ. ಮಾರನೇ ತಿಂಗಳ ಚಂದ್ರ ಪ್ರಭಾವದಿಂದ ಕೆಲವರಿಗೆ ನಿದ್ರಾಹೀನತೆ ಅಥವಾ ಆತಂಕ ಉಂಟಾಗಬಹುದು. ಧ್ಯಾನ, ಯೋಗಾಭ್ಯಾಸ ಹಾಗೂ ನಿಯಮಿತ ವ್ಯಾಯಾಮದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅತಿಯಾದ ಕೆಲಸದಿಂದಾಗಿ ಶರೀರದಲ್ಲಿ ಶ್ರಮ ಹೆಚ್ಚಾಗುವ ಸಾಧ್ಯತೆ ಇದೆ. ದಿನದ ಮಧ್ಯಾಹ್ನ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ. ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಕೆಲವೊಂದು ಪ್ರಮುಖ ಚರ್ಚೆಗಳು ನಡೆಯಬಹುದು. ಹಿರಿಯರ ಸಲಹೆ ಹಾಗೂ ಆಶೀರ್ವಾದದಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆಗಳಿಂದ ಸಂಬಂಧದಲ್ಲಿ ನೆಮ್ಮದಿ ಬರುತ್ತದೆ. ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಅಥವಾ ಪ್ರಗತಿಯ ವಿಷಯವಾಗಿ ಸಂತೋಷದ ಸುದ್ದಿ ಬರಬಹುದು. ಸಹೋದರ ಸಹೋದರಿಯರೊಂದಿಗೆ ಕೆಲವು ಸಣ್ಣ ಮನಸ್ತಾಪ ಉಂಟಾಗಬಹುದು, ಆದರೆ ಅದು ಶೀಘ್ರವೇ ಪರಿಹಾರವಾಗುತ್ತದೆ.
ಸ್ನೇಹಿತರೊಂದಿಗೆ ಸುದೀರ್ಘ ಚರ್ಚೆಗಳು, ಭೇಟಿಗಳು ಅಥವಾ ಭಾವನಾತ್ಮಕ ಹಂಚಿಕೆಗಳು ಇಂದು ಸಾಧ್ಯ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕ ತೊಡಗಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಮಂಗಳನ ಪ್ರಭಾವ ಇರುವುದರಿಂದ ಭಗವಾನ್ ಸುಬ್ರಹ್ಮಣ್ಯ, ಗಣೇಶ ಅಥವಾ ಹನುಮಂತ ದೇವರ ಪೂಜೆ ಮಾಡುವುದು ಒಳಿತು. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕೆಂಪು ಹೂವು, ಕೆಂಪು ಬಟ್ಟೆ ಹಾಗೂ ಗುಡಿನ ತೈಲ ದೀಪವನ್ನು ದೇವರಿಗೆ ಅರ್ಪಿಸುವುದು ಶುಭಕರ. ಮಂಗಳವಾರ ಉಪವಾಸ ಅಥವಾ ಹಸಿರು ಎಲೆ, ಹಣ್ಣು ದಾನ ಮಾಡುವುದರಿಂದ ಉತ್ತಮ ಫಲ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 9. ಇಂದು 9 ಸಂಖ್ಯೆ ಮಂಗಳನ ಶಕ್ತಿ ಪ್ರತೀಕ. ಇದು ಸಾಹಸ, ಧೈರ್ಯ, ಶಕ್ತಿ ಹಾಗೂ ಯಶಸ್ಸಿನ ಸಂಕೇತ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಇಂದಿನ ದಿನದಲ್ಲಿ ನಿಮಗೆ ಉತ್ಸಾಹ, ಶಕ್ತಿ ಹಾಗೂ ಜಯವನ್ನು ತರುತ್ತದೆ. ಕೆಂಪು ಬಟ್ಟೆ ಧರಿಸುವುದು ಅಥವಾ ಕೆಂಪು ಹೂವನ್ನು ದೇವರಿಗೆ ಅರ್ಪಿಸುವುದು ಒಳಿತು. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಉದ್ಯೋಗ, ವ್ಯವಹಾರ, ಧಾರ್ಮಿಕ ಕಾರ್ಯಗಳು ಹಾಗೂ ಪ್ರಮುಖ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಚುರುಕುತನ, ಉತ್ಸಾಹ ಹಾಗೂ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸಗಳನ್ನು ಮುನ್ನಡೆಸುವ ದಿನವಾಗಿದೆ. ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ಧೈರ್ಯ ಹಾಗೂ ದೀರ್ಘ ಚಿಂತನೆಯ ಗುಣಗಳು ಹೆಚ್ಚಾಗುತ್ತವೆ. ಸೋಮವಾರದ ಚಂದ್ರನ ಪ್ರಭಾವ ನಿಮ್ಮಲ್ಲಿ ಆಂತರಿಕ ಶಾಂತಿಯನ್ನು ತರಬಲ್ಲದು. ಆದರೆ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸದಿಂದ ತುರ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಎಚ್ಚರಿಕೆ ಅಗತ್ಯ. ಇಂದಿನ ದಿನ ಹಳೆಯ ಕಾರ್ಯಗಳನ್ನು ಮುಗಿಸುವುದಕ್ಕೂ, ಹೊಸ ಯೋಜನೆಗಳ ಚರ್ಚೆಗಳಿಗೆ ಹಾಗೂ ದೂರದ ಭವಿಷ್ಯದ ಯೋಜನೆ ರೂಪಿಸಲು ಸೂಕ್ತವಾಗಿದೆ. ಧರ್ಮ, ಜ್ಞಾನ, ತತ್ವಚಿಂತನೆಗಳಲ್ಲಿ ತೊಡಗುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹೊಸ ಸ್ನೇಹಿತರು, ಆಧ್ಯಾತ್ಮಿಕ ಮಾರ್ಗದರ್ಶಕರೊಂದಿಗೆ ಸಂವಾದ ಹಾಗೂ ಹಿರಿಯರಿಂದ ಸಲಹೆ ಪಡೆಯುವುದು ಇಂದು ಫಲಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಧನುರಾಶಿಯವರು ತಮ್ಮ ಚತುರತೆ, ಮಾತುಕತೆ ಕೌಶಲ್ಯ ಹಾಗೂ ಜವಾಬ್ದಾರಿತ್ವದಿಂದ ಉತ್ತಮ ಹೆಸರು ಪಡೆಯುತ್ತಾರೆ. ಕೆಲಸದಲ್ಲಿ ಬುದ್ಧಿವಂತ ನಿರ್ಧಾರಗಳು ನಿಮಗೆ ಮುನ್ನಡೆಯನ್ನಿತ್ತರೆ, ಕೆಲವರಿಗೆ ಅಧಿಕಾರಿಗಳಿಂದ ಪ್ರಶಂಸೆ ಅಥವಾ ಹೊಸ ಹುದ್ದೆಗೆ ಅವಕಾಶ ದೊರೆಯಬಹುದು. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಇಂದು ಉತ್ತಮ ಸಂದರ್ಶನ ಫಲಿತಾಂಶ ದೊರೆಯುವ ಸಾಧ್ಯತೆ ಇದೆ. ಅಧ್ಯಾಪನ, ಕಾನೂನು, ಆಡಳಿತ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಇಂದು ಲಾಭದಾಯಕ ದಿನ. ಉದ್ಯಮಿಗಳಿಗೆ ಇಂದು ವಿದೇಶಿ ಸಂಪರ್ಕಗಳು, ಆನ್ಲೈನ್ ವ್ಯವಹಾರಗಳು ಹಾಗೂ ಹೊಸ ಒಪ್ಪಂದಗಳಿಗೆ ಉತ್ತಮ ಸಮಯ. ಆದರೆ ವ್ಯವಹಾರಿಕ ದಾಖಲೆಗಳನ್ನು ಪರಿಶೀಲಿಸಿ ಮಾತ್ರ ಸಹಿ ಮಾಡುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಧನುರಾಶಿಯವರಿಗೆ ಇಂದು ಮಿಶ್ರ ಫಲಿತಾಂಶ ದೊರೆಯುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಕುಟುಂಬ ಸಂಬಂಧಿತ ಖರ್ಚುಗಳು ಹೆಚ್ಚಾಗಬಹುದು. ಪ್ರಯಾಣ, ವಿದ್ಯಾಭ್ಯಾಸ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗೆ ಹಣ ವೆಚ್ಚ ಮಾಡುವ ಸಂದರ್ಭವಿದೆ. ಹೊಸ ಹೂಡಿಕೆಗಳ ಬಗ್ಗೆ ಯೋಚನೆ ಮಾಡಲು ಇದು ಸೂಕ್ತ ದಿನ. ಆದರೆ ಹಿರಿಯರ ಸಲಹೆ ಪಡೆದು ಮಾತ್ರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ವಿದೇಶಿ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವವರಿಗೆ ಅವಕಾಶವಿದೆ, ಆದರೆ ಸ್ವಲ್ಪ ಸಮಯ ಕಾಯುವುದು ಒಳಿತು. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಇಂದು ತುರ್ತು ಹಣಕಾಸು ನಿರ್ಧಾರಗಳಿಂದ ದೂರವಿರುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ದೈಹಿಕ ಶಕ್ತಿ ಸರಿಯಾಗಿರುತ್ತದೆ. ಆದರೆ ತಲೆನೋವು, ಹೊಟ್ಟೆ ಅಸಹಜತೆ ಹಾಗೂ ಕಣ್ಣು ನೋವು ಸಂಭವಿಸುವ ಸಾಧ್ಯತೆ ಇದೆ. ಪ್ರಯಾಣ ಹೆಚ್ಚು ಮಾಡುವವರಿಗೆ ಶ್ರಮ ಹೆಚ್ಚಾಗಬಹುದು. ಧ್ಯಾನ, ಯೋಗ, ಪ್ರಾಣಾಯಾಮ ಅಭ್ಯಾಸದಿಂದ ದೇಹ ಮತ್ತು ಮನಸ್ಸಿನಲ್ಲಿ ಶಾಂತಿ ದೊರೆಯುತ್ತದೆ. ಆಹಾರ ನಿಯಮ ಪಾಲನೆ, ಮಿತ ಮಾತ್ರೆಯ ನಿದ್ರೆ ಆರೋಗ್ಯವನ್ನು ಕಾಪಾಡುತ್ತದೆ. ಇಂದು ನೀರು ಹೆಚ್ಚು ಕುಡಿಯುವುದು, ಹಣ್ಣು ತರಕಾರಿ ಸೇವನೆ ಮಾಡುವುದು ಶ್ರೇಷ್ಠ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಚಿಂತೆ ಅಥವಾ ಅಶಾಂತಿ ಕಾಣಬಹುದು. ಆಧ್ಯಾತ್ಮಿಕ ಚಿಂತನೆ ಹಾಗೂ ದಾನದಿಂದ ಇದನ್ನು ಶಮನಗೊಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸೌಹಾರ್ದತೆ, ಶಾಂತಿ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆಗಳಿಂದ ಸಂಬಂಧ ಗಾಢವಾಗುತ್ತದೆ. ಆದರೆ ಕೆಲವೊಮ್ಮೆ ಅಭಿಪ್ರಾಯ ಭಿನ್ನತೆಗಳಿಂದ ಸ್ವಲ್ಪ ತೊಂದರೆ ಉಂಟಾಗಬಹುದು. ಮಿತವಚನದಿಂದ ಅದನ್ನು ನಿಭಾಯಿಸಬಹುದು. ಮಕ್ಕಳ ವಿದ್ಯಾಭ್ಯಾಸ, ಅವರ ಪ್ರಗತಿ ಬಗ್ಗೆ ಸಂತೋಷದ ಸುದ್ದಿ ಬರಬಹುದು. ಹಿರಿಯರ ಆಶೀರ್ವಾದದಿಂದ ಮನಸ್ಸಿನಲ್ಲಿ ಶಕ್ತಿ ಮತ್ತು ನೆಮ್ಮದಿ ದೊರೆಯುತ್ತದೆ. ಸ್ನೇಹಿತರೊಂದಿಗೆ ಹೊಸ ಯೋಜನೆ ಚರ್ಚೆಗಳು, ಕುಟುಂಬದವರೊಂದಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಸಂತೋಷ ತರಬಲ್ಲದು. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಚಂದ್ರನ ಪೂಜೆಯೊಂದಿಗೆ ಗುರುಗ್ರಹನ ಆರಾಧನೆ ಮಾಡುವುದು ಅತ್ಯಂತ ಸೂಕ್ತ.
ಶಿವಪೂಜೆ, ಗುರುಸ್ತೋತ್ರ ಪಠಣ ಹಾಗೂ ದಾನ ಮಾಡುವುದರಿಂದ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಓಂ ಬೃಹಸ್ಪತೇ ನಮಃ ಎಂಬ ಮಂತ್ರವನ್ನು 18 ಅಥವಾ 108 ಬಾರಿ ಜಪಿಸುವುದು ಶ್ರೇಷ್ಠ. ಶಿವನಿಗೆ ಬಿಳಿ ಅಕ್ಕಿ, ಹಾಲು, ಬಾಳೆಹಣ್ಣು ಅರ್ಪಿಸುವುದು ಲಾಭಕರ. ಗುರುವಾರದ ಹಳದಿ ಬಣ್ಣದ ಹೂವುಗಳನ್ನು ದೇವರಿಗೆ ಅರ್ಪಿಸುವುದರಿಂದ ಧನಲಾಭವಾಗುತ್ತದೆ. ಅನಾಥಾಶ್ರಮಕ್ಕೆ ಹಣ್ಣು, ಬಟ್ಟೆ ಅಥವಾ ಪುಸ್ತಕ ದಾನ ಮಾಡುವುದು ಇಂದಿನ ದಿನದಲ್ಲಿ ಅತ್ಯಂತ ಫಲಪ್ರದ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿ ಪ್ರತೀಕ. ಇದು ಜ್ಞಾನ, ವಿಸ್ತರಣೆ ಹಾಗೂ ಧನಲಾಭದ ಸಂಕೇತ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮಲ್ಲಿ ಜ್ಞಾನ, ಶಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಳದಿ ಬಟ್ಟೆ ಧರಿಸುವುದು ಅಥವಾ ಹಳದಿ ಹೂವನ್ನು ದೇವರಿಗೆ ಅರ್ಪಿಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಉದ್ಯೋಗ ಸಂಬಂಧಿತ ನಿರ್ಧಾರಗಳು ಹಾಗೂ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶ್ರದ್ಧೆ, ಶಿಸ್ತು ಮತ್ತು ತಾಳ್ಮೆಯ ಮೂಲಕ ತಮ್ಮ ಕಾರ್ಯಗಳನ್ನು ಯಶಸ್ವಿಯಾಗಿ ಮುನ್ನಡೆಸುವ ದಿನವಾಗಿದೆ. ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಗಂಭೀರವಾಗಿದ್ದು, ಪ್ರತಿಯೊಂದು ಕೆಲಸವನ್ನು ಆಳವಾಗಿ ಪರಿಶೀಲಿಸುವ ಗುಣ ನಿಮ್ಮಲ್ಲಿ ಹೆಚ್ಚು ಕಾಣಸಿಗುತ್ತದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ಹಾಗೂ ಮುಂದಿನ ಕಾರ್ಯಗಳಿಗೆ ದೃಢ ನಿರ್ಧಾರ ಕೈಗೊಳ್ಳಲು ಇದು ಸೂಕ್ತ ಸಮಯ. ಇಂದಿನ ದಿನ ಆಳವಾದ ಚಿಂತನೆ, ಆತ್ಮಪರಿಶೀಲನೆ ಹಾಗೂ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅನುಕೂಲಕರ. ನಿಮ್ಮ ಶ್ರದ್ಧೆ ಮತ್ತು ಕಾರ್ಯನಿಷ್ಠೆಯು ಇಂದಿನ ದಿನದ ಪ್ರಮುಖ ಆಸ್ತಿಯಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಜವಾಬ್ದಾರಿಯುತ ಕಾರ್ಯನಿರ್ವಹಣೆಗೆ ಉತ್ತಮವಾಗಿದೆ. ಅಧಿಕಾರಿಗಳಿಂದ ಮೆಚ್ಚುಗೆ, ಸಹೋದ್ಯೋಗಿಗಳಿಂದ ಸಹಕಾರ ದೊರಕುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಪ್ರಮುಖ ಯೋಜನೆಗಳ ನಿರ್ವಹಣೆ ಹಸ್ತಾಂತರವಾಗಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ತಮ್ಮ ಅನುಭವ ಮತ್ತು ಕೌಶಲ್ಯಗಳನ್ನು ತೋರಿಸುವ ಮೂಲಕ ಯಶಸ್ಸು ಪಡೆಯುತ್ತಾರೆ. ವ್ಯಾಪಾರಸ್ಥರು ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಲು, ಹಳೆಯ ಬಾಕಿಗಳನ್ನು ವಾಪಸ್ ಪಡೆಯಲು ಹಾಗೂ ಹೊಸ ಒಪ್ಪಂದಗಳನ್ನು ಚರ್ಚಿಸಲು ಇದು ಸೂಕ್ತ ದಿನ. ಶನಿಗ್ರಹದ ಪ್ರಭಾವದಿಂದ ವ್ಯವಹಾರಗಳಲ್ಲಿ ಶಿಸ್ತು, ನಿಯಮ ಹಾಗೂ ಸ್ಪಷ್ಟತೆ ಅನಿವಾರ್ಯ. ತುರ್ತು ನಿರ್ಧಾರಗಳನ್ನು ತಪ್ಪಿಸಿ ಎಲ್ಲವನ್ನೂ ವಿಶ್ಲೇಷಿಸಿ ಮುಂದೆ ಹೋಗುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಶಿಸ್ತಿನ ನಿರ್ವಹಣೆ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆಗಳಿವೆ, ಆದರೆ ಅನಿರೀಕ್ಷಿತ ಖರ್ಚುಗಳು ಮನೆ, ಕುಟುಂಬ, ಆರೋಗ್ಯ ಅಥವಾ ವಾಹನ ಸಂಬಂಧಿತವಾಗಿ ಎದುರಾಗಬಹುದು. ಸಾಲದ ವ್ಯವಹಾರಗಳಲ್ಲಿ ತೊಂದರೆಗಳ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯ. ಸಮೀಪದ ಭವಿಷ್ಯಕ್ಕೆ ಹಣಕಾಸಿನ ಯೋಜನೆ ರೂಪಿಸಲು ಇದು ಸೂಕ್ತ ದಿನ. ಹಿರಿಯರ ಸಲಹೆಯ ಮೇರೆಗೆ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಹಣಕಾಸನ್ನು ಬಲಪಡಿಸುತ್ತವೆ. ಹೊಸ ಹೂಡಿಕೆಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಮಿತವ್ಯಯದ ನಡೆ ಅನುಸರಿಸುವುದು ಅತ್ಯಂತ ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಸ್ವಲ್ಪ ಎಚ್ಚರಿಕೆಯ ಅಗತ್ಯವಿದೆ. ಬೆನ್ನು, ಮೊಣಕಾಲು, ಸಂಧಿವಾತ, ಶ್ರಮದಿಂದ ಬರುವ ದೈಹಿಕ ನೋವುಗಳಿಗೆ ಚಿಕಿತ್ಸೆ ಅಗತ್ಯವಾಗಬಹುದು. ನೀರು ಸಾಕಷ್ಟು ಸೇವನೆ, ಆಹಾರ ನಿಯಮ ಪಾಲನೆ ಹಾಗೂ ಸಮಯಕ್ಕೆ ವಿಶ್ರಾಂತಿ ನೀಡುವುದು ಮುಖ್ಯ. ಶನಿಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಸ್ವಲ್ಪ ನಿರಾಶೆ ಅಥವಾ ಒತ್ತಡ ಕಂಡುಬರುತ್ತದೆ. ಈ ದಿನ ಧ್ಯಾನ, ಯೋಗಾಭ್ಯಾಸ, ಪ್ರಾಣಾಯಾಮ ಹಾಗೂ ಸುಸ್ಥಿರ ನಿದ್ರೆ ಮೂಲಕ ಮನಸ್ಸಿಗೆ ನೆಮ್ಮದಿ ತರಬಹುದು. ತೈಲ ಮಸಾಜ್ ಅಥವಾ ತಣ್ಣನೆಯ ಸ್ನಾನದಿಂದ ಶರೀರಕ್ಕೆ ಚೈತನ್ಯ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಶಾಂತ, ಸಮನ್ವಯಯುತ ನಡೆ ಅತ್ಯಂತ ಮುಖ್ಯ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆಳವಾದ ಸಂಭಾಷಣೆಗಳು ನಡೆಯಬಹುದು. ಹಿರಿಯರೊಂದಿಗೆ ನಡೆಯುವ ಚರ್ಚೆಗಳಲ್ಲಿ ಗೌರವಪೂರ್ಣವಾಗಿ ವರ್ತಿಸುವುದು ಒಳಿತು. ಮಕ್ಕಳ ವಿದ್ಯಾಭ್ಯಾಸ, ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳು ಮನೆಯಲ್ಲಿ ಪ್ರಸ್ತಾಪವಾಗಬಹುದು. ನಿಮ್ಮ ತಾಳ್ಮೆ ಮತ್ತು ಪ್ರೀತಿಪೂರ್ಣ ನಡೆ ಸಂಬಂಧಗಳನ್ನು ಗಟ್ಟಿಯಾಗಿಸುತ್ತದೆ. ಸಂಬಂಧಿಕರೊಂದಿಗೆ ಭೇಟಿಗಳು, ಹಿರಿಯರಿಂದ ಆಶೀರ್ವಾದ ಪಡೆಯುವುದು ಸಂತೋಷ ತರಬಹುದು. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗಿಕೊಳ್ಳುವುದು ಅತ್ಯಂತ ಅಗತ್ಯ. ಶನಿಗೆ ಅರ್ಚನೆ, ಎಣ್ಣೆ ದೀಪ ಹಚ್ಚುವುದು, ಗರೀಬರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಶ್ರೇಷ್ಠ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಅಥವಾ ನೀಲಿ ಹೂವನ್ನು ಶನಿಗೆ ಅರ್ಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು ಶುಭ. ಅದೃಷ್ಟದ ಸಂಖ್ಯೆ 8. ಇಂದು ಈ ಸಂಖ್ಯೆ ಶನಿಗ್ರಹದ ಶಕ್ತಿ ಪ್ರತೀಕ.
ಇದು ಶಿಸ್ತು, ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯ ಸಂಕೇತ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಮನಸ್ಸಿಗೆ ಶಾಂತಿ, ಗಂಭೀರತೆ ಮತ್ತು ಆತ್ಮವಿಶ್ವಾಸ ತರುತ್ತದೆ. ನೀಲಿ ಬಟ್ಟೆ ಧರಿಸುವುದು, ನೀಲಿ ಹೂವನ್ನು ದೇವರಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಉದ್ಯೋಗ ನಿರ್ಧಾರಗಳು ಹಾಗೂ ಹಣಕಾಸು ಸಂಬಂಧಿತ ಚಟುವಟಿಕೆಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಜ್ಞಾನ, ಕಲ್ಪನೆ ಹಾಗೂ ನೂತನ ಚಿಂತನೆಯಿಂದ ಎಲ್ಲರ ಮನಗೆಲ್ಲುವ ದಿನವಾಗಿದೆ. ನಿಮ್ಮ ಸ್ವಭಾವದ ವಿಶಿಷ್ಟತೆ, ಸಮಾಜಮುಖಿ ಮನೋಭಾವ ಹಾಗೂ ಮಾನವೀಯತೆ ಇವುಗಳಿಂದ ಸುತ್ತಲಿನವರ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಸೋಮವಾರದ ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸು ಹೆಚ್ಚು ಸಂವೇದನಶೀಲವಾಗಿರಬಹುದು, ಆದರೆ ಆ ಸಂವೇದನೆ ನಿಮಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲು ಸಹಕಾರಿ. ಹಳೆಯ ತೊಂದರೆಗಳ ಪರಿಹಾರ ಕಂಡುಕೊಳ್ಳಲು ಇದು ಅನುಕೂಲಕರ ದಿನ. ಹೊಸ ಕಾರ್ಯಯೋಜನೆಗಳನ್ನು ರೂಪಿಸಲು, ಅಧ್ಯಯನ ಅಥವಾ ಸಂಶೋಧನೆಗೆ ತೊಡಗಿಸಿಕೊಳ್ಳಲು ಇದು ಉತ್ತಮ ಸಮಯ. ಸ್ನೇಹಿತರ, ಸಹೋದ್ಯೋಗಿಗಳ ಸಹಕಾರ ದೊರಕುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕುಂಭರಾಶಿಯವರು ತಮ್ಮ ಸೃಜನಶೀಲತೆಯಿಂದ ಕಾರ್ಯಕ್ಷೇತ್ರದಲ್ಲಿ ಹೊಸ ಆಲೋಚನೆಗಳನ್ನು ಹಂಚಿಕೊಳ್ಳುವಿರಿ. ಅಧಿಕಾರಿಗಳ ಮೆಚ್ಚುಗೆ ಪಡೆಯಲು ಇದು ಸೂಕ್ತ ದಿನ. ಕೆಲವರಿಗೆ ಬಡ್ತಿ, ಹೊಣೆಗಾರಿಕೆಯ ವೃದ್ಧಿ ಅಥವಾ ಪ್ರಮುಖ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ಹೊಸ ಉದ್ಯೋಗಕ್ಕಾಗಿ ಯತ್ನಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಉತ್ತಮ ಫಲಿತಾಂಶ ಸಿಗುವ ಯೋಗವಿದೆ. ಆದರೆ ಮಾತುಗಳಲ್ಲಿ ನಿಖರತೆ ಮತ್ತು ನಿಷ್ಠೆ ಇರಬೇಕು. ವ್ಯಾಪಾರಿಗಳಿಗೆ ಹೊಸ ಪಾಲುದಾರಿಕೆ, ತಂತ್ರಜ್ಞಾನ ಬಳಕೆ ಹಾಗೂ ಹೊಸ ಗ್ರಾಹಕರನ್ನು ಸೆಳೆಯುವ ಅವಕಾಶ ಸಿಗುತ್ತದೆ. ಲೆಕ್ಕಪತ್ರಗಳಲ್ಲಿ ಸ್ಪಷ್ಟತೆ ಹಾಗೂ ಹಣಕಾಸಿನ ನಿಯಂತ್ರಣ ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರುವ ದಿನ. ಹಿಂದಿನ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಕುಟುಂಬದ ಅಗತ್ಯಕ್ಕಾಗಿ ಕೆಲವು ಖರ್ಚುಗಳು ಎದುರಾಗಬಹುದು, ಆದರೆ ಅವು ನಿಮ್ಮ ನಿಯಂತ್ರಣದೊಳಗೆ ಇರುತ್ತವೆ. ಹೊಸ ಹೂಡಿಕೆ, ವಿಶೇಷವಾಗಿ ಆಸ್ತಿ ಅಥವಾ ತಂತ್ರಜ್ಞಾನ ಸಂಬಂಧಿತ ಹೂಡಿಕೆಗಳಲ್ಲಿ ಯೋಚನೆ ಮಾಡುವವರಿಗೆ ಇಂದಿನ ದಿನ ಅನುಕೂಲಕರ. ಆದರೆ ಅತಿಯಾದ ಖರ್ಚು ಅಥವಾ ಸಾಲದಲ್ಲಿ ಸಿಲುಕದಂತೆ ಎಚ್ಚರಿಕೆ ಅಗತ್ಯ. ವಿದೇಶಿ ವ್ಯವಹಾರಗಳು ಅಥವಾ ಆನ್ಲೈನ್ ವ್ಯವಹಾರಗಳಿಂದ ಲಾಭದ ಅವಕಾಶವಿದೆ. ಹಿರಿಯರ ಸಲಹೆಯನ್ನು ಪಾಲಿಸುವುದರಿಂದ ಹಣಕಾಸಿನಲ್ಲಿ ಸಮತೋಲನ ಸಾಧಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಚೈತನ್ಯವಿದ್ದರೂ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ತಲೆನೋವು, ಕಣ್ಣುಗಳಿಗೆ ಒತ್ತಡ, ನಿದ್ರಾಹೀನತೆ ಸಮಸ್ಯೆಯಾಗಬಹುದು. ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಆಹಾರದಲ್ಲಿ ಅತಿಯಾಗಿ ಮಸಾಲೆ, ಎಣ್ಣೆಯುಕ್ತ ಪದಾರ್ಥಗಳನ್ನು ತಪ್ಪಿಸುವುದು ಒಳಿತು. ನೀರಿನ ಸೇವನೆ ಹೆಚ್ಚಿಸುವುದು, ಹಣ್ಣು ಮತ್ತು ತರಕಾರಿ ಸೇವನೆ ಆರೋಗ್ಯವನ್ನು ಸಮತೋಲನದಲ್ಲಿರಿಸುತ್ತದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ನೀರಿನ ತತ್ವವು ಹೆಚ್ಚು ಪ್ರಬಲವಾಗಿರುವುದರಿಂದ ನದಿ ಸ್ನಾನ, ಗಂಗಾಜಲಾಭಿಷೇಕ ಅಥವಾ ಚಂದ್ರನ ದರ್ಶನದಿಂದ ದೈಹಿಕ ಮಾನಸಿಕ ಲಾಭ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಹಿತಕರ ಸಂಭಾಷಣೆಗಳು ನಡೆಯುತ್ತವೆ. ಹಿರಿಯರೊಂದಿಗೆ ವಿಚಾರ ವಿನಿಮಯವು ಫಲಕಾರಿಯಾಗುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಕೆಲವರಿಗೆ ಕುಟುಂಬದ ಹೊಸ ನಿರ್ಧಾರಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯುತ್ತದೆ. ಸ್ನೇಹಿತರೊಂದಿಗೆ ಭೇಟಿಗಳು, ಆತ್ಮೀಯರೊಂದಿಗೆ ದೂರವಾಣಿ ಸಂಭಾಷಣೆಗಳು ಮನಸ್ಸಿಗೆ ಸಂತೋಷ ತರುತ್ತವೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆ ಕುರಿತು ಸಂತೋಷದ ಸುದ್ದಿಯನ್ನು ಕೇಳುವಿರಿ. ಮನೆಯ ವಾತಾವರಣದಲ್ಲಿ ಸಂತೋಷ ಹಾಗೂ ನೆಮ್ಮದಿ ಹೆಚ್ಚಾಗುತ್ತದೆ. ಕುಟುಂಬ ಸಂಬಂಧಗಳಲ್ಲಿ ನೀವು ತೋರಿಸುವ ಸಹನೆ ಮತ್ತು ಪ್ರೀತಿ ಇಂದು ಎಲ್ಲರ ಮೆಚ್ಚುಗೆಯನ್ನು ಪಡೆಯುತ್ತದೆ. ವೀಕ್ಷಕರೇ, ನೀವು ಇಂದು ಸೋಮವಾರದ ಚಂದ್ರನ ದಿನವಾಗಿರುವುದರಿಂದ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಅತ್ಯಂತ ಮುಖ್ಯ. ಶಿವನಿಗೆ ಅಭಿಷೇಕ, ಚಂದ್ರನ ಮಂತ್ರ ಜಪ ಹಾಗೂ ದಾನ ಧರ್ಮಗಳಿಂದ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 16, 54 ಅಥವಾ 108 ಬಾರಿ ಜಪಿಸಿ. ಬಿಳಿ ಹೂವು, ಬಿಳಿ ಬಟ್ಟೆ, ಬಿಳಿ ಅಕ್ಕಿ ಅಥವಾ ಹಾಲು ಅರ್ಪಿಸುವುದು ಶುಭ. ಅನಾಥಾಶ್ರಮಕ್ಕೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದರಿಂದ ಪಾಪ ಪರಿಹಾರವಾಗುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಕುಂಭರಾಶಿಯವರ ವೈಚಾರಿಕತೆ, ಆತ್ಮ ಪರಿಶೀಲನೆ ಮತ್ತು ಸಂಶೋಧನಾ ಮನೋಭಾವದ ಪ್ರತೀಕ. ಇದರಿಂದ ನೀವು ಹೊಸ ದಾರಿಗಳನ್ನು ಕಂಡುಹಿಡಿಯುವಿರಿ. ಅದೃಷ್ಟದ ಬಣ್ಣ ಹಸಿರು. ಇಂದು ಹಸಿರು ಬಣ್ಣ ನಿಮ್ಮಲ್ಲಿ ಚೈತನ್ಯ, ಹೊಸ ಕಲ್ಪನೆ ಮತ್ತು ಆಧ್ಯಾತ್ಮಿಕ ಶಕ್ತಿ ತರುತ್ತದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಎಲೆಗಳನ್ನು ದೇವರಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12ರಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷ.
ಈ ಸಮಯದಲ್ಲಿ ವೃತ್ತಿ ಸಂಬಂಧಿತ ನಿರ್ಧಾರಗಳು, ಕುಟುಂಬ ಸಭೆಗಳು ಮತ್ತು ಧಾರ್ಮಿಕ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಆತ್ಮವಿಶ್ವಾಸ, ಕಲಾತ್ಮಕತೆ ಹಾಗೂ ಆಧ್ಯಾತ್ಮಿಕ ಮನೋಭಾವದಿಂದ ದಿನವನ್ನು ಪ್ರಾರಂಭಿಸುವರು. ಚಂದ್ರಗುರುನ ಅನುಕೂಲಕರ ಪ್ರಭಾವದಿಂದ ನೀವು ತೆಗೆದುಕೊಳ್ಳುವ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ನಿಮ್ಮ ದಯಾಳು ಸ್ವಭಾವ, ಸಹಾನುಭೂತಿ ಹಾಗೂ ಸೃಜನಾತ್ಮಕತೆ ಇಂದಿನ ದಿನದಲ್ಲಿ ವಿಶೇಷವಾಗಿ ಮೆರೆದಾಡುತ್ತವೆ. ಇದು ಹಳೆಯ ಗೊಂದಲಗಳನ್ನು ಪರಿಹರಿಸಲು, ಹೊಸ ಸ್ನೇಹ ಸಂಬಂಧಗಳನ್ನು ಬೆಳೆಸಲು ಹಾಗೂ ನಿಮ್ಮ ಕಲ್ಪನೆಗಳನ್ನು ಕಾರ್ಯಗತಗೊಳಿಸಲು ಸೂಕ್ತ ದಿನವಾಗಿದೆ. ಇತರರ ಸಲಹೆಗಳನ್ನು ಗಮನಿಸುವುದರೊಂದಿಗೆ ನಿಮ್ಮ ಸ್ವಂತ ತೀರ್ಮಾನಗಳ ಮೇಲೆಯೂ ನಂಬಿಕೆ ಇಟ್ಟುಕೊಳ್ಳಿ. ನಿಮ್ಮ ಕಲಾ, ಸಾಹಿತ್ಯ, ಸಂಗೀತ ಅಥವಾ ಆಧ್ಯಾತ್ಮಿಕ ತೊಡಕುಗಳಲ್ಲಿ ಇಂದು ವಿಶೇಷ ಪ್ರಗತಿ ಕಂಡುಬರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಸೃಜನಾತ್ಮಕತೆ ಹಾಗೂ ಸಹಕಾರ ಮನೋಭಾವದಿಂದ ಸಹೋದ್ಯೋಗಿಗಳ ಮೆಚ್ಚುಗೆ ಪಡೆಯುವಿರಿ. ಕೆಲವರಿಗೆ ಹಿರಿಯರಿಂದ ಪ್ರಶಂಸೆ ಅಥವಾ ಹೊಸ ಅವಕಾಶಗಳ ಸೂಚನೆ ಸಿಗಬಹುದು. ಕಾರ್ಯಕ್ಷೇತ್ರದಲ್ಲಿ ಉಂಟಾಗುವ ಸಣ್ಣ ಗೊಂದಲಗಳನ್ನು ಸಹಾನುಭೂತಿಯಿಂದ ಪರಿಹರಿಸಬಲ್ಲಿರಿ. ಸರ್ಕಾರಿ ಕೆಲಸಗಳಲ್ಲಿ ತೊಡಗಿರುವವರಿಗೆ ಅಧಿಕಾರಿಗಳಿಂದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಕಲಾ, ಶಿಕ್ಷಣ, ಸಂಶೋಧನೆ ಅಥವಾ ತಂತ್ರಜ್ಞಾನ ಕ್ಷೇತ್ರದವರು ಹೊಸ ಅವಕಾಶಗಳನ್ನು ಕಂಡುಹಿಡಿಯುವಿರಿ. ವ್ಯವಹಾರಸ್ಥರು ಇಂದು ಪಾಲುದಾರಿಕೆಯಲ್ಲಿ ಲಾಭದಾಯಕ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಅತಿಯಾದ ಭರವಸೆಯ ನಿರ್ಧಾರಗಳನ್ನು ತಪ್ಪಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಸಮತೋಲನದ ದಿನ. ಹಿಂದಿನ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಬ್ಯಾಂಕ್ ಅಥವಾ ಹೂಡಿಕೆ ಸಂಬಂಧಿತ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶ ದೊರೆಯಬಹುದು. ಆದರೆ ಕುಟುಂಬ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸುತ್ತಿದ್ದರೆ ಹಿರಿಯರ ಸಲಹೆಯನ್ನು ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು ಶ್ರೇಷ್ಠ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ದಾನ, ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಮಾಡುವುದರಿಂದ ಮನಃಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಮಾನ್ಯ ಸ್ಥಿತಿ ಉತ್ತಮವಾಗಿದೆ. ಆದರೆ ನಿದ್ರಾಭಾವ, ಕಣ್ಣಿನ ಒತ್ತಡ ಹಾಗೂ ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಪ್ರಾಣಾಯಾಮ, ಧ್ಯಾನ ಹಾಗೂ ಸರಿಯಾದ ಆಹಾರದಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ಜೀರ್ಣಕ್ರಿಯೆಗೆ ತೊಂದರೆ ಉಂಟಾಗದಂತೆ ಹಗುರ ಆಹಾರ ಸೇವಿಸಿ. ಶರೀರದ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನೀರು ಹಾಗೂ ಹಣ್ಣುಗಳನ್ನು ಹೆಚ್ಚು ಸೇವಿಸಬೇಕು. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಅಲ್ಪ ಅಶಾಂತಿ ಉಂಟಾದರೂ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದರಿಂದ ಅದು ನಿವಾರಣೆಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಆತ್ಮೀಯತೆ ಹೆಚ್ಚುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆಗಳು ನಂಟು ಬಲಪಡಿಸುತ್ತವೆ. ವಿವಾಹಿತರಿಗಾಗಿ ಇದು ಸಹಕಾರ, ಪರಸ್ಪರ ಅರ್ಥೈಸಿಕೊಳ್ಳುವ ದಿನವಾಗಿರುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಸುದ್ದಿ ಕೇಳಬಹುದಾಗಿದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಸ್ನೇಹಿತರಿಂದ ಸಹಾಯ ಅಥವಾ ಸಕಾರಾತ್ಮಕ ಸುದ್ದಿಯು ಬರುವ ಸಾಧ್ಯತೆ ಇದೆ. ಅಂತೆಯೇ ಇಂದು ಕುಟುಂಬದಲ್ಲಿ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ವೀಕ್ಷಕರೇ, ನೀವು ಇಂದು ಸೋಮವಾರದ ಚಂದ್ರನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗಿಕೊಳ್ಳುವುದು ಅತ್ಯಂತ ಶ್ರೇಷ್ಠ. ವಿಷ್ಣು ಪೂಜೆ, ಲಕ್ಷ್ಮೀ ಆರಾಧನೆ, ಚಂದ್ರನ ಮಂತ್ರ ಜಪ ಇವುಗಳು ಫಲಪ್ರದವಾಗುತ್ತವೆ. ಓಂ ಶ್ರೀಂ ನಮಃ ಅಥವಾ ಓಂ ಚಂದ್ರಾಯ ನಮಃ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿ. ಬಿಳಿ ಹೂವು, ಹಾಲು ಅಥವಾ ಅಕ್ಕಿ ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿ. ದೇವಾಲಯದಲ್ಲಿ ದೀಪ ಹಚ್ಚುವುದು ಶುಭ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮಿಕ ಜ್ಞಾನ, ಆತ್ಮಪರಿಶೀಲನೆ ಮತ್ತು ಆಳವಾದ ಚಿಂತನೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ಚಿಂತನೆಗೆ ಸ್ಪಷ್ಟತೆ ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಪ್ರಗತಿ ಮತ್ತು ಹೊಸತನದ ಸಂಕೇತ. ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹಸಿರು ಎಲೆಗಳನ್ನು ದೇವರಿಗೆ ಅರ್ಪಿಸುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ಧಾರ್ಮಿಕ ಪೂಜೆ, ಹಣಕಾಸಿನ ನಿರ್ಧಾರಗಳು ಅಥವಾ ಕುಟುಂಬ ಸಂಬಂಧಿತ ಚರ್ಚೆಗಳು ಫಲಕಾರಿಯಾಗುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ.
ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.